ಅದೇ ಸರ್ 1 ಮಂತ್ ಅಲ್ಲಿ 62 ಕಾರ್ ಸೇಲ್ ಮಾಡಿದಿರಾ ಅಂದ್ರೆ ಪ್ರೈಸಿಂಗ್ ಅಲ್ಲೇ ಕೊಡ್ತಿದ್ದೀರಾ ಅಂಡ್ ಕಂಡೀಷನ್ ಗಾಡಿಗಳು ಕೊಡ್ತಿದ್ದೀರಾ. ಅದಾದ ನಂತರ ಸರ್ವಿಸ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿಗಳು ಕೊಡ್ತೀರಾ. 2,50,000 ಕೊಟ್ಬಿಡ್ತೀನಿ ಸರ್ ಫೈನಲ್. 2,50,000 ಫೈನಲ್ ಕೊಟ್ಬಿಡ್ತೀನಿ. ಬರೀ 2,000 ಬರೀ 2,000 ಹೊಡಿರೋದು ಗಾಡಿ ಇದು. ಏನ್ ಸರ್ ಇದು? ನೋಡಿ ಇಲ್ಲಿ ಇದು ಕಂಪ್ನಿಯಿಂದ ಬಂದಿರೋ ಟೈರ್ ನೋಡಿ. 1,200 ಫೈನಲ್ 370,000ಗೆ ಕೊಟ್ಬಿಡ್ತೀನಿ. 370,000ಗೆ. ಯಾಕೆಂದ್ರೆ ನನ್ನ ಮಾರ್ಜಿನ್ ಬರೀ 20,000 ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ನಮ್ಗೆ ಆರ್ ಟಿ ಒ ಖರ್ಚು ಮತ್ತೆ ನಮ್ದೆಲ್ಲಾ ಖರ್ಚು ಹೋಗಿ ನಮ್ಗೆ ಸಿಗದೆ 10,000 ರೂಪಾಯಿ ಲಾಭ. ಆಟೋಮೆಟಿಕ್ ಲೇಡೀಸ್ ಯೂಸ್ ಮಾಡ್ಬೋದು. ಡೀಸೆಲ್ ಗಾಡಿ ಇದು. ಇದೇನಾದ್ರು ನಾಳೆ ನಾಡಿದ್ದೆ ನಮಗೆ ಕಸ್ಟಮರ್ ಬಂದ್ರೆ 9,25,000 ಗಾಡಿ ಕೊಡ್ತೀನಿ ಸರ್. ಎರ್ಟಿಗಾ ಮಾರ್ಕೆಟ್ ಅಲ್ಲಿ ತುಂಬಾ ಫಾಸ್ಟ್ ಮೂವ್ಮೆಂಟ್ ಗಾಡಿ ಇದು. ಹೌದು ಸರ್. ಫಸ್ಟ್ ಓನರ್ ಸರ್ ಇದು. ಮಹೇಂದ್ರ ಟಿವಿ 300 ಸರ್. ಓಡಿರೋದು ಜಿನೇನ್ 52,000 ಅಂಡ್ ಬರೀ 20,000 ಓಡಿರೋ ಗಾಡಿ ಇದು. ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಗಾಡಿಗೆ. ಬರೀ 36,000 ಓಡಿದೆ. ಆದ್ರೆ ಸರ್ ಇದಕ್ಕೆ ಫುಲ್ ಕ್ಯಾಶ್ ಲೋನ್ ಆಗುತ್ತಾ? ಫುಲ್ ಲೋನ್ ಆಗುತ್ತೆ ಸರ್. ಫುಲ್ ಅಂದ್ರೆ ನೀವು ಡಾಕ್ಟರ್ ಯೂಸ್ ಮಾಡಿರೋದು, ಒಬ್ಬರು ಯೂಸ್ ಮಾಡಿರೋದು ಗಾಡಿ 80,000 ಆಲ್ ಎಲ್ಲದು ಶೋರೂಮ್ ರೆಕಾರ್ಡ್ ಗಾಡಿ ಇದು ಸರ್. ಬರೀ ಅವರು ಒಂದು 40,000 ತಂದ್ರೆ 1.5 ಲೋನ್ ಕೊಡಿಸ್ತೀವಿ ಸರ್. ಡೌನ್ ಪೇಮೆಂಟ್ 50,000 ತಂದ್ರೆ ಮಾಡ್ಕೊಡ್ತೀವಿ. ಶರಣ್ರಿ ಎಲ್ಲರೂ ಹೆಂಗಿದ್ರಿ? ನಾನು ಆರಾಮದೀನಿ. ಮತ್ತೊಂದು ಹೊಸ ಶೋರೂಮ್ ಅಂತಾನೆ ಹೇಳ್ಬೋದು. VH ಕಾರ್ಸ್ ಉಲ್ಲಾಳಲ್ಲಿ ಬರುತ್ತೆ ಗಾಡಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬರೋದಿಲ್ಲ ಅಂದ್ರು ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಿದ್ದೀರಾ, ಬನ್ನಿ ಸೋಷಿಯಲ್ ಮೀಡಿಯಾಗೆ. ಅಂಡ್ ಯಾವುದು ಅಡ್ವರ್ಟೈಸ್ಮೆಂಟ್ ಇಲ್ಲ. ಶೋರೂಮ್ ಆದ ನಂತರನೇ ಆಲ್ಮೋಸ್ಟ್ ಎಷ್ಟು ಗಾಡಿ ಸೇಲ್ ಮಾಡಿದ್ರೆ ಎಲ್ಲ ತಿಳ್ಕೊಂಡು ಅಡ್ರೆಸ್ ಆರಾಮಾಗಿ ಪೀಸ್ ಆಗಿದೆ. ಹೊರಗಡೆ ಪೀಸ್ ಆಗಿ ಹೊರಗಡೆ ಇದ್ಬಿಟ್ಟು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳ್ಬೋದು. ಸರ್ನ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಎಷ್ಟು ಮಂತ್ ಆಯ್ತು ಸರ್ ಓಪನ್ ಮಾಡಿ? ಸರ್ ನಾನು ಓಪನ್ ಮಾಡಿ ಬರೀ 1 ಮಂತ್ ಆಗಿದೆ ಅಷ್ಟೇ. ಎಷ್ಟು ಗಾಡಿ ಸೇಲ್ ಮಾಡಿದ್ರೆ ಹೇಳಿ? ಸರ್ ಇದುವರೆಗೂ 62 ಗಾಡಿ ಸೇಲ್ ಮಾಡಿದ್ವಿ. 62 ಗಾಡಿ ಸೇಲ್ ಮಾಡಿದ್ವಿ. ಅಂದ್ರೆ 1 ಮಂತ್ ಅಲ್ಲಿ 30 ದಿನ ಇರುತ್ತೆ ಸರ್. 62 ಅಂತಂದ್ರೆ ದಿನಕ್ಕೆ 2 ಗಾಡಿ ಸೇಲ್ ಮಾಡಿ. ಹೌದು ಸರ್ ಸೇಲ್ ಮಾಡಿದ್ದೀನಿ. ಸೂಪರ್. ನನ್ನ ಹತ್ರ ಎಲ್ಲ ಬಿಲ್ಸ್ ಇದೆ. ಈಗ ನಾನು ಓಪನ್ ಮಾಡಿದ್ನೆ ಜಸ್ಟ್ 1 ತಿಂಗಳಾಯ್ತು. ಹೌದಾ? ಜಸ್ಟ್ 1 ತಿಂಗಳು ನಾನು ಓಪನ್ ಮಾಡಿ. ಅಡ್ರೆಸ್ ಸರ್? ಇದು ಸರ್ AJS ಲೇಔಟ್ ಉಳ್ಳಾಳ್ ಮೇನ್ ರೋಡ್ ಸರ್ ಇದು. ಓಕೆ. ನಿಮ್ಗೆ ಯೂನಿವರ್ಸಿಟಿಯಿಂದ ಹತ್ರ ಆಗುತ್ತೆ, ನಾಗರಬಾವಿಯಿಂದ ಹತ್ರ ಆಗುತ್ತೆ, ಕೆಂಗೇರಿಯಿಂದ ಹತ್ರ ಆಗುತ್ತೆ. ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದೆ ಇದು. ಉಳ್ಳಾಳ್ ಮೇನ್ ರೋಡ್ ಅಲ್ಲಿ ಇದೆ. ಮೇನ್ ರೋಡ್ ಅಲ್ಲೇ ನಮ್ದು AJS ಲೇಔಟ್ ಹತ್ರ ಇದೆ ನಮ್ದು VH ಕಾರ್ಸ್ ಅಂತ ಹೇಳ್ಬಿಟ್ಟು. ನಾವು ಇದಕ್ಕೂ ಮುಂಚೆ ಒಂದು ನಾಗರಬಾವಿಲಿ ವ್ಯಾಲಿ ಕಾರ್ಸ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಈಗ ಇದು 2ನೇ ಬ್ರಾಂಚು VH ಕಾರ್ಸ್ ಅಂತ ಆಗಿದೆ. ಇದು ನಮ್ದೇ ಸ್ವಂತವಾಗಿ ಮಾಡಿದ್ದೀವಿ. ಅದೇ ಸರ್ 1 ಮಂತ್ ಅಲ್ಲಿ 62 ಕಾರ್ ಸೇಲ್ ಮಾಡಿದಿರಾ ಅಂದ್ರೆ ಪ್ರೈಸಿಂಗ್ ಅಲ್ಲೇ ಕೊಡ್ತಿದ್ದೀರಾ ಅಂಡ್ ಕಂಡೀಷನ್ ಗಾಡಿಗಳು ಕೊಡ್ತಿದ್ದೀರಾ. ಅದಾದ ನಂತರ ಸರ್ವಿಸ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿಗಳು ಕೊಡ್ತೀರಾ. ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಕೊಡ್ತಾ ಇದೀವಿ. ಫುಡ್ ಕಂಡೀಷನ್ ವೆಹಿಕಲ್. ಮತ್ತೆ ನಮ್ಮಲ್ಲಿ ಗಾಡಿ ಏನಾದ್ರು ಪ್ರಾಬ್ಲಮ್ ಇದೆ ನಾವೇ ಸರ್ವಿಸ್ ಮಾಡಿ ಜನರಲ್ ಸರ್ವಿಸ್ ಮಾಡಿ ಇಕ್ಕಿರ್ತೀವಿ ವೆಹಿಕಲ್. ಸರ್ ಅಂಡ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ 1 ಇಯರ್. ಹೌದು 1 ಇಯರ್ ವ್ಯಾರಂಟಿ ಇರುತ್ತೆ. ಇಂಜಿನ್ ಗೇರ್ ಬಾಕ್ಸ್ ಅಲ್ಲಿ ಏನಾದ್ರು ತಾಂತ್ರಿಕ ದೋಷ ಬಂತು ಅಂದ್ರೆ ಗಾಡಿ ರಿಟರ್ನ್ ತಗೊಂತೀವಿ. ನಿಮ್ದು ಏನಿದೆ ಪೇಮೆಂಟ್ ಕೊಡ್ತೀವಿ. ಸೂಪರ್. ಇಂಜಿನ್ ಗೇರ್ ಬಾಕ್ಸ್ ಅದರಲ್ಲಿ ಕ್ಲಚ್ ಬರಲ್ಲ, ಮತ್ತೆ ಬ್ರೇಕ್ ಶೂಗಳೆಲ್ಲ ಬರಲ್ಲ. ಅವೆಲ್ಲ ನೀವು ಸರ್ವಿಸ್ ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ? ಆಮೇಲೆ ನಾವೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ. ಬಟ್ ಇಂಜಿನ್ ಗೇರ್ ಬಾಕ್ಸ್ ಅಲ್ಲಿ ತಾಂತ್ರಿಕ ದೋಷ ಬಂದು ಏನಾದ್ರು ನಿಮಗೆ ಪ್ರಾಬ್ಲಮ್ ಬಂದ್ರೆ ನಾವು ಅದನ್ನ ರಿಟರ್ನ್ ತಗೊಂಡು ಬೇರೆ ಗಾಡಿ ಕೊಡ್ತೀವಿ. ಇಲ್ಲ ನಿಮ್ ದುಡ್ಡನ್ನ ಅಮೌಂಟ್ ನ ರಿಟರ್ನ್ ಮಾಡ್ತೀವಿ. ಸರ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಈ ಸರ್ತಿ? ಸರ್ ನನ್ನ ಬಳಿ ಒಂದು 62 ಗಾಡಿ ಇದೆ ಇಲ್ಲಿ ಪ್ರೆಸೆಂಟ್. 62 ಗಾಡಿನ ನೀವು ಬಂದು ಯಾವ ಗಾಡಿ ಬೇಕು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ 1,90,000 ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 10 ಲಕ್ಷವರೆಗೆ ಇರುತ್ತೆ. 10 ಲಕ್ಷ ಗಂಟ ಇದೆ, 15 ಲಕ್ಷ ಗಂಟ ನನ್ನ ಗಾಡಿ ಇದೆ. ಓಕೆ. ಸೊ ವಾಟ್ಸಪ್ ಕ್ಯಾಟಲಾಗ್ ಏನಾದ್ರು ಇದೆಯಾ ಸರ್? ಕ್ಯಾಟ್ಲಾಗ್ ಇಲ್ಲ. ಈಗ ಹೊಸದಾಗಿ ಮಾಡೋದ್ರಿಂದ ಕ್ಯಾಟ್ಲಾಗ್ ನ ಮಾಡಿ ನಿಮಗೆ ಒಂದು ಕ್ಯಾಟ್ಲಾಗ್ ನ ರೆಡಿ ಮಾಡಿ ವಿಡಿಯೋದಲ್ಲಿ ಓಕೆ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಆಗಿರುತ್ತೆ. ಕ್ಯಾಟಲಾಗ್ ರೆಡಿ ಮಾಡಕ್ಕೆ ತುಂಬಾ ಟೈಮ್ ಆಗುತ್ತೆ. ಎಲ್ಲಾನು ಫೋಟೋ ಹಾಕ್ಬೇಕು, ಅದನ್ನೆಲ್ಲ ಡೀಟೇಲ್ ಹಾಕ್ಬೇಕಾಗಿರುತ್ತೆ. ಕೆಳಗಡೆ ನಂಬರ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ ಹಾಯ್ ಅಂತ ಕಳಿಸಿ, ಅಥವಾ ನಿಮ್ಗೆ ಯಾವ ಗಾಡಿ ಬೇಕು ಅವ್ರಿಗೆ ಹೇಳಿ ಅವ್ರು ಫೋಟೋ ಕಳಿಸ್ತಾರೆ. ಅಡ್ರೆಸ್ ಹೇಳಿದೀನಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಅಲ್ವಾ ಸರ್? ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ. ಅಂಡ್ ಬ್ಯಾಂಕ್ ಟೈಅಪ್ ಆಗಿದೆ. ಆಲ್ ಓವರ್ ಕರ್ನಾಟಕ ನಾನು ಲೋನ್ ಮಾಡ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್ ವಿಡಿಯೋ ಮಾಡೋಣ. ಫಸ್ಟ್ ಶೋರೂಮ್ ಅಲ್ಲಿ ಫಸ್ಟ್ ಕಾರ್ ತೋರಿಸೋದಾದ್ರೆ ಇನೋವಾ. ತುಂಬಾ ಜನ ಇನೋವಾ ಕೇಳ್ತಾರೆ. ಒಂದ್ ಗಾಡಿ ಇರೋದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್. ಯಾವ ಮಾಡಲ್ ಇದು ಸರ್? 2015 ಮಾಡಲ್. ಓಕೆ. ಓನರ್ ಸೆಕೆಂಡ್ ಓನರ್ ಆಗಿದೆ. ಯಾವ ವೇರಿಯಂಟ್ ಸರ್ ಇದು? ಸರ್ ವಿ ವೇರಿಯಂಟ್ ಇದು. AC ಪವರ್ ಶೇರಿಂಗ್, ಪವರ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಇದೆ. ಅಂಡ್ ಓಡಿರೋದು ರೆಕಾರ್ಡೆಡ್ ಸರ್. ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸಿದೆ ನಿಮ್ಗೆ. 2.5 ವಿ ವೇರಿಯಂಟ್ ಗೆ ಓಡಿರೋದು ಸರ್ ಇದು 1,60,000 ಓಡಿದೆ. ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಅಂಡ್ ಪ್ರೈಸ್ ನೀವು ಕೋಟ್ ಮಾಡ್ತಿರೋದು ಏನು ಸರ್? 13.5 ಲಕ್ಷ ಕೋಟ್ ಮಾಡ್ತಾ ಇದೀನಿ ಸರ್ ನಾನು. ನೆಗೋಷಿಯಬಲ್ ಪ್ರೈಸ್? ನೆಗೋಷಿಯಬಲ್ ಆಗುತ್ತೆ. ಬಂದ್ರೆ ಫೈನಲ್ ಪ್ರೈಸ್ ಎಷ್ಟಾಗಬಹುದು ಸರ್? ಸರ್ ಬಂದ್ರೆ ಒಂದು 50,000 ಇಂದ 60,000 ಡೌನ್ ಆಗುತ್ತೆ. ಒಂದು 12.80 12.90 ಆಗುತ್ತೆ ಸರ್ ಫೈನಲ್. 15 ಮಾಡಲ್ಲ 80,000 12,90,000 ಡೌನ್ ಪೇಮೆಂಟ್ ಹೋಗೋದಾದ್ರೆ ಎಷ್ಟು ಪೇ ಮಾಡಬೇಕು ಸರ್? ಸರ್ ಡೌನ್ ಪೇಮೆಂಟ್ ಅಂದ್ರೆ 3 ಲಕ್ಷ ಕೊಡಬೇಕು. 9 ಲಕ್ಷ ಲೋನ್ ಆಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಮತ್ತೊಂದು ಸ್ವಿಫ್ಟ್ ಸರ್. 2009 ಮಾಡಲು ಸ್ವಿಫ್ಟ್ ಡಿಸೈರ್ ಇದು. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವರ್ಷನ್ VXI.
VXI ವೇರಿಯಂಟ್ ಮಿಡ್ ವೇರಿಯಂಟ್ 85,000 ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ನೋಡಬಹುದು ಟೈರ್ ಕಂಡೀಷನ್ ಚೆನ್ನಾಗಿದೆ. ಟೈರ್ ಕಂಡೀಷನ್ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ತಿದ್ದೀನಿ, ಲೆದರ್ ಎಲ್ಲ ಚೆನ್ನಾಗಿದೆ ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ರೇರ್ ಸೈಡ್ ಒಂದ್ ಸ್ವಲ್ಪ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕ್ಸಿದಾರೆ ಅನ್ಕೋ. ಲೆದರ್ ಸೆಟ್ ಇದೆ. ಓಡಿರೋದು ಎಷ್ಟು ಸರ್ ಇದು? ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ, ರಿವರ್ಸ್ ಕ್ಯಾಮ್ರಾ ಇದೆ ಸರ್. ಓಡಿರೋದು 85,000 ಓಡಿದೆ. 85,000 ಓಡಿದೆ. ರೆಕಾರ್ಡ್ ಸಿಗುತ್ತೆ, ರೆಕಾರ್ಡೆಡ್ ಶೋರೂಮ್ ರೆಕಾರ್ಡ್. ಸೊ ನಿಮ್ ಶೋರೂಮ್ ಅಲ್ಲಿ ಮೋಸ್ಟ್ ಆಫ್ ದ ಗಾಡಿಗಳು ರೆಕಾರ್ಡೆಡ್ ಸಿಗುತ್ತೆ. ಎಲ್ಲ ರೆಕಾರ್ಡೆಡ್ ಗಾಡಿಗಳು ಇರೋ ಸರ್ ಹತ್ರ, ಎಲ್ಲ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ರೆಕಾರ್ಡೆಡ್ ಇರೋದು. ಅಂಡ್ ಸಿಂಗಲ್ ಓನರ್ ಗಾಡಿಗಳು ಯಾವ ತರ? ಸಿಂಗಲ್ ಓನರ್ ಗಾಡಿಗಳು ಇದಾವೆ, ಸೆಕೆಂಡ್ ಓನರ್ ಇದಾವೆ ಸರ್ ಹತ್ರ. ಥರ್ಡ್ ಓನರ್ ಇಲ್ಲ ನಮ್ಮ ಹತ್ರ. ಪ್ರೈಸ್ ಏನ್ ಹೇಳ್ತಿದ್ರ ಸರ್? ಇದು ಸೆಕೆಂಡ್ ಓನರು 85,000 ಓಡಿದೆ. VXI ಪೆಟ್ರೋಲ್ ವೆಹಿಕಲ್ ಗಾಡಿನಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ, ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್. 2,50,000 ಕೊಟ್ಬಿಡ್ತೀನಿ ಸರ್ ಫೈನಲ್. 2,50,000 ಫೈನಲ್ ಕೊಟ್ಬಿಡ್ತೀನಿ ಸರ್. ಬಿಸ್ನೆಸ್ ಮಾಡ್ಬೇಕು ಅಂತ ಒಮಿನಿ ತುಂಬಾ ಜನ ಹುಡುಕ್ತಾರೆ. ಮಾರ್ಕೆಟ್ ಅಲ್ಲಿ ಒಮಿನಿಗಳು ಸಿಗೋದು ತುಂಬಾ ರೇರ್ ಆಗಿರುತ್ತೆ. ಅಂದ್ರೆ ಸಿಕ್ಕರು ಕೂಡ ಡಿಮಾಂಡ್ ಜಾಸ್ತಿ ಇರುತ್ತೆ ಅನ್ಬೋದು ಸರ್. ಈ ಗಾಡಿ ಕಂಡೀಷನ್ ಯಾವ ತರ ಇದೆ ಸರ್? ಸರ್ 2011 ಮಾಡಲು ಈಕೋ ಇದು. ಓಕೆ, ಈಕೋ ಸೆಕೆಂಡ್ ಓನರು. ಇದರಲ್ಲಿ LPG ಬರುತ್ತೆ, ಕಂಪ್ನಿಯಿಂದ LPG ಬರುತ್ತೆ, ಅಪ್ರೂವ್ಡ್ ಆಗಿರುತ್ತೆ RC ಬುಕ್ ಅಲ್ಲಿ ಸರ್. ಇದು 85,000 ಓಡಿದೆ ಗಾಡಿ. ಫೈನಲ್ ಟು ಫೈನಲ್ 2 ಲಕ್ಷ ಕೊಟ್ಬಿಡ್ತೀನಿ ಸರ್. ಇದು 2 ಲಕ್ಷಕ್ಕೆ ವಿತ್ RTO ಚಾರ್ಜಸ್ ಎಲ್ಲ ನಮ್ದೇ ಇರುತ್ತೆ. ಯಾವುದೇ ವೆಹಿಕಲ್ಸ್ ತಗೊಂಡ್ರು ನಮ್ದೇ RTO ಚಾರ್ಜಸ್ ಇರುತ್ತೆ. ಯಾವುದೇ ರೀತಿ ಕಸ್ಟಮರ್ಗೆ ಚಾರ್ಜಸ್ ಮಾಡಲ್ಲ ಸರ್. ಪ್ರೈಸ್ ಏನಾಗಿರುತ್ತೆ? ಪ್ರೈಸ್ ಏನಿದೆ ಅದೇ, ಅದ್ರ ಮೇಲೆ 1 ರೂಪಾಯಿ ಜಾಸ್ತಿ ಇರಲ್ಲ. ನಮ್ದು ಏನ್ ಪ್ರೈಸ್ ಕೊಟ್ಟಿರುತ್ತೆ ಆ ಪ್ರೈಸಿಗೆ ನಾವೇ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಅವರಿಗೆ. ಸೂಪರ್ ಸರ್. 2 ಲಕ್ಷಕ್ಕೆ ನಿಮ್ಗೆ ಓನ್ಲಿ ಗಾಡಿ ಪ್ರೈಸ್ ಆಗಿರುತ್ತೆ, ಅಡಿಷನಲ್ ಚಾರ್ಜಸ್ ಏನೇನು ಇರೋದಿಲ್ಲ, ನೋ ಹಿಡನ್ ಚಾರ್ಜಸ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಮತ್ತೊಂದು i20 ಇರೋದು ಸರ್. ಸರ್ ಇದು i20 2009 ಮಾಡಲಿದ್ದು ಮ್ಯಾಗ್ನಾ. i20 2009 ಮಾಡಲು ಮ್ಯಾಗ್ನಾ. ಫೈನಲ್ ಟು ಫೈನಲ್ 2.5 ಆಗುತ್ತೆ ಸರ್. ಇದು ಓಡಿರೋದು 95,000 ಓಡಿದೆ. ಓನರ್ ಬಂದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ 2,50,000. 2,50,000 ಆಗುತ್ತೆ. 2,50,000 ಲೋನ್ ವಿತ್ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಇದೆ. ಲೋನು ಆಗುತ್ತೆ. ಲೋನ್ ಆಗಲ್ಲ ಸರ್, 2009 ಮಾಡ್ಲಿಕ್ಕೆ ಆಗಲ್ಲ. 2011 ಮೇಲೆ ಇರಬೇಕು ಲೋನ್ ಆಗಬೇಕು ಅಂದ್ರೆ. ಶೋರ್ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಗಾಡಿ ವಿತ್ ಮೈಲೇಜ್ 2011 ಮಾಡಲ್ ಸರ್ ಇದು. ಓಕೆ, 11 ಮಾಡಲು. ಈ ಗಾಡಿ ಥರ್ಡ್ ಓನರ್. ಓಕೆ, 11 ಮಾಡಲು ಥರ್ಡ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಡಿರೋದು ಸರ್ ಲೋನ್ ಆಗತ್ತೆ ಈ ಗಾಡಿಗೆ. ಲೋನ್ ಆಗುತ್ತಾ? ಹೌದು, ಲೋನ್ ಆಗುತ್ತೆ. ಓಕೆ, 2011 ಮಾಡಲ್ ಲೋನ್ ಆಗಿರೋದು. ತುಂಬಾ ಚೆನ್ನಾಗಿದೆ ಗಾಡಿ, ವೆಲ್ ಮೇಂಟೆನೆನ್ಸ್ ಗಾಡಿ ಸರ್ ಇದು. ಓಕೆ, ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಸರ್ ಇದು. ಗಾಡಿಲಿ ಏನು ಖರ್ಚಿಲ್ಲ ಸರ್, ಒಂದೇ 2 ಸ್ಕ್ರಾಚಸ್ ಬಿಟ್ರೆ ಬೇರೆ ಏನು ಖರ್ಚಿಲ್ಲ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಸರ್. ಫೈನಲ್ ಟು ಫೈನಲ್ 190 ಕೊಟ್ಬಿಡ್ತೀನಿ ಸರ್. 1,90,000 ಕೊಟ್ಬಿಡ್ತೀನಿ. ಲೋನ್ ಹೋಗೋದಾದ್ರೆ ಎಷ್ಟಾಗ್ಬೋದು ಲೋನ್ ಸರ್? ಬರೀ ಅವರು ಒಂದು 40,000 ತಂದ್ರೆ 1.5 ಲೋನ್ ಕೊಡಿಸ್ತೀನಿ ಸರ್. 40,000ಕ್ಕೆ ನಿಮ್ಗೆ ಸ್ಯಾಂಟ್ರೋ ಸಿಗ್ತಿದೆ? ಹೌದು, 1.5 ಲೋನ್ ಕೊಡಿಸ್ತೀನಿ. ಹಾಗೆ ಪುಂಟೋ ಇರೋದು ಸರ್, ಫಿಯಟ್ ಪುಂಟೋ ಸರ್. ಪುಂಟೋ 2013 ಮಾಡಲ್ ಸರ್ ಇದು. 2013 ಮಾಡಲು ಪುಂಟೋ. ಓಕೆ, ಸಿಂಗಲ್ ಓನರ್ ಸರ್. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಓಡಿರೋದು 92,000 ಓಡಿದೆ. ಡೀಸೆಲ್ ಸರ್, ಡೀಸೆಲ್ ಇದು. ಡೀಸೆಲ್ ಅಲ್ವಾ? ಡೀಸೆಲ್ ಗಾಡಿಗೆ ಡಿಮಾಂಡ್ ಜಾಸ್ತಿ ಅನ್ಬೋದು. ಹೌದು. ಪ್ರೈಸ್ ಸರ್ ಇದು ಫೈನಲ್ ಟು ಫೈನಲ್ 2.5 ಕೊಟ್ಬಿಡ್ತೀನಿ ಸರ್. 2,50,000. 2,50,000 ಕೊಡ್ತೀನಿ. 2,50,000 ನಿಮಗೆ ಬ್ಲೂ ಕಲರ್ 13 ಮಾಡಲ್ ಗಾಡಿ. 13 ಮಾಡಲ್ ಗಾಡಿ. ಎಸ್ ಸರ್. ನೆಕ್ಸ್ಟ್ KU 300 ಇರೋದು ಸರ್. ಇದು TUV 300 ಮಹೇಂದ್ರ TUV 300 ಸರ್. ಓಡಿರೋದು ಜಿನೇನ್ 52,000. ರೆಕಾರ್ಡೆಡ್. ಈಗ ಪ್ರೆಸೆಂಟ್ ಶೋರೂಮ್ ಸರ್ವಿಸ್ ಆಗಿ ಬಂದಿದೆ. ಓಕೆ, 1 ರೂಪಾಯಿ ಖರ್ಚಿಲ್ಲ. ಗಾಡಿ ತಗೊಂಡು ಮನೆಗೆ ಹೋಗೋದು. ತಗೊಂಡು ಮನೆಗೆ ಹೋಗೋದು ಅಷ್ಟೇ ಕೆಲಸ. ಓಕೆ, ಎರಡನೇ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. ತಗೊಂಡು ಹೋದವರು ನಮಗೆ ಒಳ್ಳೆ ಲೈಕ್ ಕೊಡ್ತಾರೆ, ನಮಗೆ ಗೂಗಲ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಸೂಪರ್ ಸರ್. ಫೈನಲ್ ಟು ಫೈನಲ್ 5,70,000 ಕೊಡ್ತೀನಿ ಸರ್. 5,70,000ಗೆ ಡೀಸೆಲ್ RTO ಚಾರ್ಜಸ್ ಎಲ್ಲ ನಮ್ದೇ ಇರುತ್ತೆ. ಓಕೆ, 5,70,000 ನಿಮ್ಗೆ ಎಲ್ಲೂ ಸ್ಕ್ರಾಚಸ್ ಇಲ್ಲ. ಟೈರ್ ಕಂಡೀಷನ್ ಚೆನ್ನಾಗಿದೆ, ಇಂಟೀರಿಯರ್ ತುಂಬಾ ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್ ಇದು. ಓಕೆ, ನೋಡಬಹುದು. ಹಿಂದೆಗಡೆ ನಿಮಗೆ ಬೇಬಿ ಸೀಟಿನ ಇದೆ. ಓಕೆ, 7 ಸೀಟ್ ಕುತ್ಕೊಬಹುದು ಆರಾಮಾಗಿ ಕಂಫರ್ಟ್ ಆಗಿ. ಸರ್ ಆಗ್ಬೋದಾ ಒಂದು 5,50,000? ಸರ್ 5,50,000 ಆಗಲ್ಲ, ಯಾಕೆಂದ್ರೆ 25,000 ಕೊಟ್ಟು ಇವಾಗ ಜಸ್ಟ್ ಸರ್ವಿಸ್ ಆಗಿದೆ, ಶೋರೂಮ್ ಸರ್ವಿಸ್. ಓಕೆ, ಬಂದ್ರೆ ಒಂದು 5,000 ಹೆಚ್ಚು ಕಮ್ಮಿ, ಅದೇ 5,000 ಒಂದು 5:60 ಗಂಟೆ ಫೈನಲ್ ಮಾಡ್ಕೊಡ್ತೀವಿ. ಹಾಗೆ ಡಸ್ಟರ್ ಒಂದು ಇರೋದು ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡಸ್ಟರ್ 2014 ಮಾಡಲು 110 PS ಡೀಸೆಲ್. ಓಕೆ ಸರ್. 95,000 ಓಡಿದೆ. ರೆಕಾರ್ಡೆಡ್. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಸೆಕೆಂಡ್ ಓನರ್ ಸರ್ ಇದು. AC ಪವರ್ ಶೇರಿಂಗ್, ಸೆಕೆಂಡ್ ಓನರ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ. ಓಕೆ, ರೆಕಾರ್ಡೆಡ್ ಸಿಗುತ್ತೆ ಅಂತ ಹೇಳಿ. ಹೌದು, ರೆಕಾರ್ಡೆಡ್. ಓಕೆ, 110 PS ಇದು. ಪ್ರೈಸಿಂಗ್ ಏನು ಹೇಳ್ತಿದ್ರಾ?
ಸರ್ ಫೈನಲ್ ಟು ಫೈನಲ್ 5.5 ಲಕ್ಷ ಕೊಟ್ಬಿಡ್ತೀನಿ ಸರ್. 5,50,000. 5,50,000. 5,50,000ಗೆ ನಿಮಗೆ ಡಸ್ಟರ್ ಸಿಕ್ತಿರೋದು, ಅದು 110 PS ಡೀಸೆಲ್. 110 PS ಡೀಸೆಲ್. ಹಾಗೆ ನೆಕ್ಸ್ಟ್ ಅಲೈಸ್ ಎಲ್ಲ ಬರುತ್ತೆ. ಹೌದು, ಡಿಫಾಗರ್ ಬರುತ್ತೆ. ಮತ್ತೆ ನಿಮಗೆ ಕ್ರೂಸ್ ಕಂಟ್ರೋಲರ್ ಬರುತ್ತೆ ಸರ್. ಅದಾದ ನಂತರ ಇನ್ನೊಂದು ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಚವರ್ಲೆಟ್ ಗಾಡಿ ನೋಡ್ತಾರೆ. ಮತ್ತೊಂದು ಸರ್, ಚವರ್ಲೆಟ್ ತಗೊಳ್ಳೋರಿಗೆ ಇದರಲ್ಲಿ ಪಾರ್ಟ್ಸ್ ಎಲ್ಲ ಸಿಗೋದಿಲ್ಲ ಅಂತಾರಲ್ಲ ಸರ್? ಪಾರ್ಟ್ಸ್ ಎಲ್ಲ ಸಿಗತ್ತೆ ಸರ್. ಆಮೇಲೆ ಇದು ಬಂದು ನಂತರ ಇದು ಪೆಟ್ರೋಲ್ ವೇರಿಯಂಟ್. ಹಂಗಾಗಿ ಏನು ಖರ್ಚು ಬರಲ್ಲ ಸರ್ ಈ ಗಾಡಿಗೆ. ಕಮ್ಮಿ ಅಂದ್ರೆ ಒಂದು 5 ವರ್ಷ ಯೂಸ್ ಮಾಡಿದ್ರೆ ಇದಕ್ಕೇನು ಖರ್ಚು ಬರಲ್ಲ. ಬರೀ ಆಯಿಲ್ ಚೇಂಜ್ ಸರ್ವಿಸ್ ಮಾಡ್ಕೊಂಡ್ರೆ ಸರ್. ಇದುವರೆಗೂ ಶೋರೂಮ್ ಮೇಂಟೆನೆನ್ಸ್ ಆಗೋದು. ಹೌದಾ? ಚವರ್ಲೆಟ್ ಶೋರೂಮ್ ಸರ್ವಿಸ್ ಅಲ್ಲೇ ಸರ್ವಿಸ್ ಆಗಿದೆ. ಫೋರ್ಡರ್ ಮಾಡ್ತಾ ಇದ್ದಾರೆ, ಅವ್ರ ಬಾಷಲ್ಲಿ ಮಾಡಿಸಿದ್ದಾರೆ. ಬಾಷಲ್ಲೂ ಸರ್ವಿಸ್ ಆಗಿದೆ ಈ ಗಾಡಿ. 64,000 ಓಡಿದೆ. ಸಿಂಗಲ್ ಓನರ್. 64,000 ಸಿಂಗಲ್ ಓನರ್. ಪೆಟ್ರೋಲ್ ವೇರಿಯಂಟ್ 64,000 ಓಡಿದೆ. ವೇರಿಯಂಟ್ ಯಾವುದು ಸರ್? ಸರ್ ಇದು ವೇರಿಯಂಟ್ ಬಂದು ಒಂದು ನಿಮಿಷ ಸರ್ ನೋಡಬಹುದು. ನಿಮಗೆ ಟೈರ್ ಕಂಡೀಷನ್ ಎಲ್ಲ ಸರ್ ವೇರಿಯಂಟ್ ಬಂದು ಇದು LT ಸರ್. ಇದು LT. ಓಕೆ, LT. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ತುಂಬಾ ಪವರ್ ಶೇರಿಂಗ್ ಸರ್. ಗಾಡಿ ಮಾತ್ರ ಟೆಸ್ಟ್ ಡ್ರೈವ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಸರ್. ಹೂವ ತರ ಇದೆ ಗಾಡಿ. ರನ್ನಿಂಗ್ ಮಾತ್ರ ತುಂಬಾ ಸ್ಮೂತ್ ಇದೆ. ಹಾಗೆ ಲೆದರ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ ಸರ್. ಟೈರ್ ಎಲ್ಲ ಹೊಸದಿದೆ. ಹೌದು. ಪ್ರೈಸಿಂಗ್ 64,000 ನೋಡಿ ಸರ್. 2 ಲಕ್ಷ ಕೊಡ್ತೀನಿ ಫೈನಲ್. ಒಂದು ಫೈನಲ್ ಹೇಳಿ ಸರ್. ನಮ್ ಕಡೆಯಿಂದ ಬಂದ್ರೆ ಎಂತ? ನಿಮ್ ಕಡೆಯಿಂದ ಬಂದ್ರೆ ಸರ್ ಒಂದು 5,000 ನೆಗೋಷಿಯಬಲ್. ಗಾಡಿ ಕ್ವಾಲಿಟಿ ಗಾಡಿ. ಓಕೆ. ಗಾಡಿ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಇಂಜಿನ್ ಗೇರ್ ಬಾಕ್ಸ್ ನಾನು ವ್ಯಾರಂಟಿ ಕೊಟ್ಟಿದ್ದೀನಿ. 6 ಮಂತ್ಸ್ 1 ಇಯರ್? 1 ಇಯರ್ ವ್ಯಾರಂಟಿ ಕೊಟ್ಟಿದ್ದೀನಿ. 1 ಇಯರ್ ಕೊಡ್ತೀರಾ ಇಂಜಿನ್ ಎಲ್ಲ ಗಾಡಿ ಮೇಲೆ ಅಥವಾ? ಅಲ್ಲ, ಎಲ್ಲಾ ಗಾಡಿ ಮೇಲೆ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇದ್ದೇ ಇರುತ್ತೆ. ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇರುತ್ತೆ 1 ಇಯರ್. ಓಕೆ, ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಎಕೋ ಸ್ಪೋರ್ಟ್ಸ್ ಟೈಟಾನಿಯಮ್ ಸರ್. ಯಾವ್ದು ಸರ್ ಇದು? ಸರ್ ಇದು ಫೋರ್ಡ್ ಎಕೋ ಸ್ಪೋರ್ಟ್ ಟೈಟಾನಿಯಂ ಪೆಟ್ರೋಲ್ ಸರ್. ಇದು ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್, AC ಪವರ್ ಶೇರಿಂಗ್, ಪೆಟ್ರೋಲ್ ವೆಹಿಕಲ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, A to Z ನಿಮ್ಗೆ ಸಿಗುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಏನಾದ್ರು ಇದೆಯಾ ಸರ್ ಇದಕ್ಕೆ? ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಚೆನ್ನಾಗಿದೆ ಇಂಟೀರಿಯರ್. ಓಕೆ ಸರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಪುಷ್ ಸ್ಟಾರ್ಟ್ ಗಾಡಿ. ಹೌದು, ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ. ಡ್ರಿವನ್ ಬ್ಯಾಗ್ ಬರುತ್ತೆ ಸರ್. 6 ಇಯರ್ ಬ್ಯಾಗ್ ಈ ಗಾಡಿಗೆ. ಡ್ರಿವನ್ ಆಗಿರೋದು ಸರ್. ಬಂದು ಇದು ಸರ್ ಟೈಟಾನಿಯಂ ಬೂಸ್ಟ್ ಅಂತ. ಪೆಟ್ರೋಲ್ ಇಂಜಿನ್, 1 ಲೀಟರ್ ಇಂಜಿನ್, ಟೈಟಾನಿಯಂ ಬೂಸ್ಟ್ ಟರ್ಬೋ ಇಂಜಿನ್ ಸರ್ ಈ ಗಾಡಿಲಿ ಇರೋದು. ಓಕೆ. ಅಂದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ವೆಲ್ ಮೇಂಟೆನೆನ್ಸ್ ಗಾಡಿ. ಡಾಕ್ಟರ್ ಯೂಸ್ ಮಾಡಿರೋದು, ಒಬ್ಬರೇ ಯೂಸ್ ಮಾಡಿರೋದು ಗಾಡಿ. 80,000 ಆಲ್ ಎಲ್ಲದು ಶೋರೂಮ್ ರೆಕಾರ್ಡ್ ಗಾಡಿ ಇದು ಸರ್. ಫೈನಲ್ ಟು ಫೈನಲ್ 5.5 ಲಕ್ಷ ಕೊಡ್ತೀನಿ. 5,50,000. 5,50,000 ಕೊಡ್ತೀನಿ ಫೈನಲ್. ಓಕೆ. 5,50,000 ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಸ್ಕ್ರಾಚಸ್ ಇಲ್ಲ. ಎಲ್ಲ ಕಂಪ್ನಿ ಪೇಂಟೆಡ್. ಯಾವ್ದು ನಾವು ಟಚ್ ಅಪ್ ಮಾಡಿಸಿಲ್ಲ. ಎಸ್ ಸರ್. ಹಾಗೆ 5,50,000 ಅಂತಂದ್ರೆ ಒಂದು 50,000 ತಗೊಂಡ್ ಬಂದ್ರೆ ಸರ್ ಒಂಚೂರು ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಅಲ್ಲ, ಒಂದು 50,000 ಡೌನ್ ಪೇಮೆಂಟ್ ಆದ್ರೆ ಈ ಗಾಡಿ ಸಿಗುತ್ತಾ? ಇಲ್ಲ, 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಾವು ಇಲ್ಲ, ಈ ಗಾಡಿ ಜಾಸ್ತಿ ಲೋನ್ ಆಗಲ್ಲ. 4 lakhs ಗಂಟ ಲೋನ್ ಆಗುತ್ತೆ. ಹೌದಾ ಈ ಗಾಡಿ? ಎಸ್ ಸರ್. ಹಾಗೆ ಮತ್ತೊಂದು ಪಂಚ್ ತುಂಬಾ ಮಾರ್ಕೆಟ್ ಅಲ್ಲಿ ಸದ್ದು ಮಾಡ್ತಿದೆ ಸರ್ ಇವಾಗ. ಯಾಕಂದ್ರೆ ಟಾಟಾ ಬ್ರ್ಯಾಂಡ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಯಾವ ಮಾಡಲ್ ಸರ್ ಇದು? ಸರ್ 2021 ಮಾಡಲ್ ಸರ್. ಓಕೆ. 21 ಮಾಡಲ್, ಸಿಂಗಲ್ ಓನರ್. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. ಇಂಟೀರಿಯರ್ ಹೋಗೋದಾದ್ರೆ ಗಾಡಿ ಸರ್ 36,000 ಹೊಡಿದೆ ಸರ್. ಡೀಸೆಲ್ ಇದು. ಓಕೆ. ಡೀಸೆಲ್ ವೇರಿಯಂಟ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು. 36,000 ರೆಕಾರ್ಡೆಡ್ ಅಂತ ಸಿಗುತ್ತೆ ಅನ್ಕೋತೀನಿ. ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ ಸಿಗುತ್ತಾ? ರೆಕಾರ್ಡೆಡ್ ಎಲ್ಲ ಶೋರೂಮ್ ರೆಕಾರ್ಡೆಡ್. ಗಾಡಿ ಇವಾಗ ಬಂದಿದೆ ಸರ್, ಜಸ್ಟ್ ಬಂದಿದೆ. ಓಕೆ ಸರ್. ಗಾಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗು ಸರ್ 780 ಕೊಡ್ತೀನಿ ಸರ್ ಫೈನಲ್. ಹೊಸದ ಎಷ್ಟಿದೆ ಸರ್ ಮಾರ್ಕೆಟ್? ಸರ್ ಹೊಸದು ನಿಮಗೆ ಮಾರ್ಕೆಟ್ ಅಲ್ಲಿ 10,80,000 ಇದೆ ಸರ್ ಗಾಡಿ. 7,70,000 ಹೇಳ್ತಾ ಇದ್ದೀನಿ. ಸ್ಮಾಲ್ ನೆಗೋಷಿಯಬಲ್ ಕೊಡ್ತೀನಿ ಸರ್. ಬರೀ 36,000 ಹೊಡಿದೆ. ಆದ್ರೆ ಸರ್ ಇದಕ್ಕೆ ಫುಲ್ ಕ್ಯಾಶ್ ಲೋನ್ ಆಗುತ್ತಾ? ಫುಲ್ ಲೋನ್ ಆಗುತ್ತೆ ಸರ್. ಫುಲ್ ಅಂದ್ರೆ ನೀವು ಒಂದು 50,000 ಕೊಟ್ಟರೆ ಫುಲ್ ಲೋನ್ ಮಾಡ್ಕೊಡ್ತೀನಿ. ಓಕೆ. ಮಿನಿಮಮ್ 50,000 ಡೌನ್ ಪೇಮೆಂಟ್ ಮಾಡಿ ಫುಲ್ ಲೋನ್ ಮಾಡ್ಕೊಡ್ತೀನಿ ಗಾಡಿ. ಓಕೆ. ನೆಕ್ಸ್ಟ್ i10 ಇರೋದು ಸರ್? ಸರ್ 2009 ಮಾಡಲು ಸರ್ ಇದು. ಓಕೆ. 2009 ಮಾಡಲು. ಓಡಿರೋದು 54,000. ರೆಕಾರ್ಡೆಡ್. ಸಿಂಗಲ್ ಓನರ್. ಚೆನ್ನಾಗಿದೆ. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ನಿಮಗೆ ತೋರಿಸಲೇಬೇಕು, ಬಿಕಾಸ್ ಆ ತರ ಇಂಟೀರಿಯರ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರನ್ನಿಂಗ್ ಎಲ್ಲ ತುಂಬಾ ಸ್ಮೂತ್ ಇದೆ. ಮ್ಯಾಗ್ನಾ ಇದು. i10 ಮ್ಯಾಗ್ನಾ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು. ಅಂಡ್ i10 ಮ್ಯಾಗ್ನಾ 50,000 ರೆಕಾರ್ಡೆಡ್ ಅಂತ ಹೇಳ್ತಿದ್ದಾರೆ. ರೆಕಾರ್ಡೆಡ್ ಮ್ಯಾಗ್ನಾ i10 ಗೆ ಒಂದು ಪ್ರೈಸ್ ಹೋಗೋದಾದ್ರೆ ಸರ್ ಎಷ್ಟು ಹೇಳ್ತೀರಾ? ಹೌದು, ಶೋರೂಮ್ ಹಿಸ್ಟ್ರಿ ಗಾಡಿ ಸರ್ ಇದು. ಪ್ರೈಸ್ ಹೋಗೋದಾದ್ರೆ ಸರ್? ಸರ್ ಫೈನಲ್ 230 ಫೈನಲ್ ಆಗ ಸರ್. 2,30,000 ಫೈನಲ್. ಓಕೆ. ಹಾಗೆ ಹೊಸ ಮಾಡೆಲ್ ಒಂದು ಡಿಸೈರ್ ಇರೋದು ಸರ್? ಸರ್ ಇದು ಡಿಸೈರ್ ಲೇಟೆಸ್ಟ್ ಆಪಲ್ ಶೇಪ್ ಅಂತಾರಲ್ಲ ಆ ಶೇಪ್. 2018 ಮಾಡಲ್ಲ ಸರ್. ಬರೀ ಓಡಿರೋದು 22,000 ಅಷ್ಟೇನೆ. ಬರೀ 22,000? 22,000. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ VX ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಇದು ಒಂದೇ ಮನೇಲಿ 2 ಓನರ್ ಆಗಿದ್ದಾರೆ. ಯಾಕೆಂದ್ರೆ ತಂದೆ ಕರೋನಾ ಹೋದ್ಮೇಲೆ ಮಗನ ಹೆಸರಿಗಾಗಿದೆ. ಓಕೆ. ಹಾಗಾಗಿ ಇದನ್ನ
ತುಂಬಾ ಚೆನ್ನಾಗಿರೋದ್ರಿಂದ ಓಡಿಸಿದ್ದಾರೆ. ನಾವು ಇದು ಸರ್ ಫೈನಲ್ ಟು ಫೈನಲ್ 6 ಲಕ್ಷಕ್ಕೆ ಆಗುತ್ತೆ ಇದು. 6 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಸೊ 6 ಲ್ಯಾಕ್ ಆಗುತ್ತೆ, ಅದ್ರ ಮೇಲೂ ಲೋನ್ ಆಗುತ್ತೆ ಆರಾಮಾಗಿ. ಅಂಡ್ ಬರೀ 20,000 ಓಡಿರೋ ಗಾಡಿ ಇದು. ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಗಾಡಿಗೆ. VXI ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್ KUV 100 ಸರ್. ಇದು KUV 100 ಸರ್. ಇದು ಡೀಸೆಲ್ ವರ್ಷನ್. ಇದು ಡೀಸೆಲ್ ವರ್ಷನ್ 2018 ಮಾಡಲ್. ಆಕ್ಚುಲಿ ಈ ಗಾಡಿಲಿ 5 ಸೀಟರ್ ಅಂತ ಹೇಳ್ಬೋದು ಸರ್ ಅಲ್ವಾ? 5 ಸೀಟರ್ ಆರಾಮಾಗಿ 6 ಜನ 6 ಸೀಟ್ ಕುತ್ಕೊಬಹುದು. 6 ಜನನ ಕೂತ್ಕೋಬಹುದು. ಅಂಡ್ ಇದು ನನ್ನ ಪ್ರಕಾರ ಮೈಸೂರು ಇಲ್ಲ ತುಮಕೂರು ಪಾಸಿಂಗ್ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಪವರ್ ವಿಂಡೋ ಮತ್ತು ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ ಸರ್ ಗಾಡಿ. ಅಡಿಷನಲ್ ಹಾಕಿದ್ದಾರೆ. ಓಕೆ. ಓಡಿರೋ ಸರ್ 50,000 ಓಡಿದೆ, 58,000 ಓಡಿದೆ ಸರ್. 4,70,000 ಹೇಳ್ತಾ ಇದೀವಿ. ನಿಮ್ ಕಡೆಯಿಂದ ಏನಾದ್ರು ಬಂದ್ರೆ 4,10,000 ರೂಪಾಯಿ ಫೈನಲ್ ಕೊಟ್ಬಿಡ್ತೀನಿ. 4,10,000 ಫೈನಲ್ ಆಗುತ್ತೆ. ಓಕೆ. ಹಾಗೆ ನೆಕ್ಸ್ಟ್ I20 ಒಂದಿರೋದು ಸರ್. ಇದು KUV ಇದು K4 ಸರ್. ಅದು ಸ್ಟೇಟ್ಮೆಂಟ್ K4. ಅದು ಇದು K4 ವೇರಿಯಂಟ್ 2018 ಡೀಸೆಲ್ ವೇರಿಯಂಟ್. 4,10,000 ಫೈನಲ್ ಆಗುತ್ತೆ. ಹಾಗೆ ಆಸ್ತಾ ಅಲ್ವಾ ಸರ್ I20 ಸರ್? 2019 ಮಾಡಲ್ ಇದು. ಮ್ಯಾಗ್ನಾನ 19 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಓಡಿರೋದು ಬರೀ 60,000 ಓಡಿದೆ. ಬರೀ 60,000 ಸಿಂಗಲ್ ಓನರ್ ಪೆಟ್ರೋಲ್ ವರ್ಷನ್. ಓಕೆ. ತೋರಿಸ್ತಿದ್ದೀನಿ. ಅಂಡ್ ಬ್ಯಾಕ್ ವೀಲ್ ಎಲ್ಲ ನಿಮಗೆ ತೋರಿಸ್ತೀನಿ. ಬ್ರಿಸ್ಟೋನ್ ಟೈರ್ ಬೇರೆ ಹಾಕಿದ್ದಾರೆ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮು. 48,000 ಓಡಿದೆ. ಫ್ಯಾಬ್ರಿಕ್ ಬರುತ್ತೆ ಲೆದರಲ್ಲಿ. ನಿಮಗೆ ಲೆದರ್ ಬರೋದಿಲ್ಲ, ಆಕ್ಚುಲಿ ಫ್ಯಾಬ್ರಿಕ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿರೋದು ಸರ್. ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಎಷ್ಟು ಸರ್? ಫೈನಲ್ ಟು ಫೈನಲ್ ನಾವಿದು 7,500 ಹೇಳ್ತೀವಿ. ಬಟ್ ನಮ್ಮ VH ಕಾರ್ಸ್ ಅಲ್ಲಿ ಇದು ಹೊಸದಾಗಿ ಓಪನ್ ಆಗಿರೋದ್ರಿಂದ ನಾವು ಕಮ್ಮಿ ಮಾರ್ಜಿನ್ ಇಟ್ಕೊಂಡು ನಾವು ಸೇಲ್ ಮಾಡ್ತಾ ಇದ್ದೀವಿ ಸರ್. ಫೈನಲ್ ಟು ಫೈನಲ್ 6,70,000 ಬಂದರೆ ಕೊಟ್ಬಿಡ್ತೀನಿ. ನಮ್ಮ ಬಜೆಟಿಗೆ 19 ಮಾಡಲು ಸ್ಪೋರ್ಟ್ಸು I20 ಮಾರ್ಕೆಟಲ್ಲಿ 6,70,000 ಯಾರು ಕೊಡಲ್ಲ ಸರ್. ನಾನು ಶೋರೂಮ್ ಹಿಸ್ಟ್ರಿ ವೆಹಿಕಲ್ಲು ಸಿಂಗಲ್ ಓನರ್ ಗಾಡಿ 6,70,000 ಕೊಡಿಸ್ತೀನಿ. 6 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಬರೀ 70,000 ತಗೊಂಡು 70,000 ಡೌನ್ ಪೇಮೆಂಟ್ ಅಂದರೆ ಸ್ಪೋರ್ಟ್ಸ್ ವೇರಿಯಂಟ್ I20 19 ಮಾಡಲು ಗಾಡಿ. ಸೂಪರ್. ಹಾಗೆ ಸರ್ ಈಕೋ ಒಂದು ನೋಡೋರಿಗೆ ಒಂದು ಗಾಡಿ ಇರೋದು ಸರ್. ಈಕೋ ಇದು ಸರ್. ಇದು ಬಂದು ಸಿಂಗಲ್ ಓನರ್ 5 ಸೀಟರ್ AC. ಇದು 5 ಸೀಟರ್ AC ಎಲ್ಲ ಶೋರೂಮ್ ಹಿಸ್ಟ್ರಿ 40,000 ಹೊಡಿದೆ ಸರ್. ಶೋರೂಮ್ ರೆಕಾರ್ಡೆಡ್. ಮತ್ತೆ ಹೊಸ ಟೈರ್ ಹಾಕಿದ್ದಾರೆ. 40,000 ಹೊಡೆದ್ಮೇಲೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತಂತ. ಅಂಡ್ ಲೆದರ್ ಎಲ್ಲ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಮೋಸ್ಟ್ ಆಫ್ ದ ಗಾಡಿಗಳು VH ಕಾರ್ಸ್ ಅಲ್ಲಿ ಸಿಗುತ್ತೆ. ಅದಾದ ನಂತರ ಕಮ್ಮಿ ಹೊಡಿರೋ ಗಾಡಿನೂ ಸಿಗುತ್ತೆ. ರೆಕಾರ್ಡೆಡ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಗಾಡಿಗಳು ರೆಕಾರ್ಡೆಡ್ ಸಿಗುತ್ತೆ ಅಂತ. ಎಲ್ಲ ರೆಕಾರ್ಡೆಡ್ ಸಿಗುತ್ತೆ. ಪ್ರೈಸಿಂಗ್ ಹೋಗೋದಾದ್ರೆ ಏನಿದೆ ಸರ್ ಇದಕ್ಕೆ? ಸರ್ ಇದು 4,500 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ತೀವಿ ಸರ್. 4 ಲ್ಯಾಕ್ ವರೆಗೆ 4 ಲಕ್ಷ ಕೊಡ್ತೀವಿ. ಸೊ ಲೋನ್ ಕೊಡಿಸ್ತೀವಿ. 50,000 ಕ್ಯಾಶ್ ತಗೊಂಡ್ರೆ ಇದಕ್ಕೆ 50,000. ಓಕೆ. ಎಸ್ ಸರ್. ಹಾಗೆ ಇವಾಗ ಅದೇ ಹೇಳೋದಲ್ಲ, ಟಾಟಾ ಪಂಚ್ ಬೇಡವಾ ನಿಮಗೆ? ಟಾಟಾ ನೆಕ್ಸಾನ್ ಒಂದಿರೋದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಕಲರ್ ಮಾತ್ರ ಆರೆಂಜ್ ಕಲರ್ ಚೆನ್ನಾಗಿದೆ. ಆರೆಂಜ್ ತುಂಬಾ ಫಾಸ್ಟ್ ಮೂವಿಂಗ್ ಅಂತಾನೆ ಹೇಳ್ಬೋದು. ಈ ಕಲರ್ ತುಂಬಾ ಜನ ಕೇಳ್ತಾರೆ ಸರ್. ನಾವು ಹಾಗಾಗಿ ಒಂದು ಗಾಡಿ ತಗೊಂಡಿದ್ವಿ. ಬಟ್ ಇದು AMT ಆಟೋಮೆಟಿಕ್ ಸರ್. ಪ್ರತಿಯೊಬ್ರು ಓಡಿಸ್ಬೋದು, ಮನೆ ಮಂದಿ ಎಲ್ಲ ಓಡಿಸ್ಬೋದು. ಆಟೋಮೆಟಿಕ್, ಲೇಡೀಸ್ ಯೂಸ್ ಮಾಡ್ಬೋದು. ಡೀಸೆಲ್ ಗಾಡಿ ಇದು. ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ. ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್? ಸರ್ ಮೈಲೇಜ್ ನಿಮಗೆ ಆಟೋಮೆಟಿಕ್ ಅಲ್ಲಿ 18 ಬರುತ್ತೆ ಸರ್. ಆಟೋಮೆಟಿಕ್ ಅಲ್ಲಿ 18 ಬರುತ್ತೆ. ಸಿಟಿಲಿ 18? ಸಿಟಿಲೇ. ನೀವು ಪೆಟ್ರೋಲ್ ತಗೊಂಡ್ರೆ ಒಂದು 10 ಬರುತ್ತೆ ಸರ್. ಬಟ್ ಡೀಸೆಲ್ 18 ಬರುತ್ತೆ. ಬಟ್ ಡೀಸೆಲ್ ಒಳ್ಳೆ ಇದಾಗತ್ತೆ, ಉಳಿತಾಯ ಆಗತ್ತೆ. ಹೌದು. ಬಟ್ ಏನಪ್ಪಾ ಅಂದ್ರೆ ಇದು ಆಟೋಮೆಟಿಕ್ 39,000 ಹೊಡಿದೆ ಸರ್. ರೆಕಾರ್ಡೆಡ್ ಶೋರೂಮ್ ರೆಕಾರ್ಡ್. ಸಿಂಗಲ್ ಓನರ್. ಓಕೆ. ಸರ್ 10 ಲಕ್ಷ ಹೇಳ್ತಾ ಇದೀವಿ. ಮ್ಯಾಗ್ವಿಲ್ ಎಲ್ಲ ತೋರಿಸ್ತಿದ್ದೀನಿ ನಿಮಗೆ. ಪ್ರೈಸ್ ಟಾಪ್ ಎಂಡ್ ಸರ್ ಇದು. ಎಕ್ಸಾಕ್ಟ್ ಪ್ಲಸ್ ಇದು. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ವೆಲ್ ಮೇಂಟೈನ್ಡ್ ಆಗಿರೋದು. ಟಾಪ್ ಎಂಡ್ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಎಲ್ಲ ಚೆನ್ನಾಗಿದೆ ಸರ್. ಹಾಗೆ ಪ್ರೈಸ್ ಒಂದು ಹೇಳೋದಾದ್ರೆ ಸರ್ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಪ್ರೈಸ್ 10 ಲಕ್ಷ ಹೇಳ್ತಾ ಇದೀವಿ ಸರ್. ಇದೇನಾದ್ರು ನಾಳೆ ನಡೀದೆ ನಮಗೆ ಕಸ್ಟಮರ್ ಬಂದ್ರೆ 9,25,000 ಗಾಡಿ ಕೊಡ್ತೀನಿ. 9,25,000 ವಿತ್ RTO ಚಾರ್ಜಸ್ ಎಲ್ಲ ನಮ್ದೇ ಇರುತ್ತೆ. 9,25,000 ಸರ್. ಡೌನ್ ಪೇಮೆಂಟ್ ಹೋಗೋದಾದ್ರೆ ಡೌನ್ ಪೇಮೆಂಟ್ ಅವರು ಬರೀ 1.5 ಲಕ್ಷ ತಂದ್ರು 8 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗೆ 7 ಸೀಟರ್ ನೋಡೋರಿಗೆ ಒಂದು ಟ್ರೈಬರ್ ಇದೆ ಸರ್, ಹೇಳಿ ಸರ್. ಟ್ರೈಬರ್ RXZ ಇದು. ಓಕೆ. ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್. 2021 ಮಾಡಲ್ ಸರ್. ಇದು ಓಡಿರೋದು ಹೇಳಿ ಹಂಗಂದ್ರೆ? ಓಡಿರೋದು ಬರೀ 62,000 ಓಡಿದೆ. ಬರೀ 62,000 ರೆಕಾರ್ಡೆಡ್ ಸಿಗುತ್ತೆ. ರೆಕಾರ್ಡೆಡ್ ಅಲ್ಲ, ಶೋರೂಮ್ ರೆಕಾರ್ಡ್. ಓಕೆ. ಗಾಡಿ ನೋಡಬಹುದು. ಔಟರ್ ಪಾರ್ಟ್ ನಿಮಗೆ ಸಖತ್ತಾಗಿದೆ. ಔಟರ್ ಪಾರ್ಟ್. ಹಾಗೆ ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸಲೇಬೇಕು. ಅಂಡ್ ಮ್ಯಾಚಿಂಗ್ ತರ ಲೆದರ್ ಇದೆ ಅಂತ ಹೇಳ್ತೀನಿ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಓಡಿರೋದು ರೆಕಾರ್ಡೆಡ್ ಅಂತ ಹೇಳ್ತಾರೆ. ಪುಷ್ ಬಟನ್ ಸ್ಟಾರ್ಟ್ ಗಾಡಿ. 7 ಸೀಟರ್ ಅಲ್ಲಿ ನೋಡೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಏನಿದೆ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದು ನಾವು 6.5 ಲಕ್ಷ ಹೇಳ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 6 ಲಕ್ಷ ಕೊಟ್ಬಿಡ್ತೀನಿ ಸರ್. 6 ಲಕ್ಷ. 6 ಲಕ್ಷ ಕೊಟ್ಬಿಡ್ತೀನಿ. 6 ಲ್ಯಾಕ್ ಡೌನ್ ಪೇಮೆಂಟ್ ಹೋಗೋದ್ರೆ 1 ಲಕ್ಷ.
ಸರ್ ಡೌನ್ ಪೇಮೆಂಟ್ 50,000 ಮಾಡ್ಕೊಡ್ತೀವಿ. 50,000ಕ್ಕೆ ನಿಮಗೆ 7 ಸೀಟರ್ ಐಬರ್ ಶೋರೂಮ್ ಅಲ್ಲಿ ಇದ್ರ ವ್ಯಾಲ್ಯೂ ಬಂದು 10,40,000 ಇದೆ. ಚೆಕ್ ಮಾಡ್ಕೊಬಹುದು. RX ಟಾಪ್ ಎಂಡ್ 4 ಲಕ್ಷ ಫ್ಲಾಟ್ ಡಿಸ್ಕೌಂಟ್ ಅಂತ ಫ್ಲಾಟ್ ಡಿಸ್ಕೌಂಟ್. ಹಾಗೆ 6 ಲಕ್ಷ ಕೊಡ್ತೀನಿ ಸರ್. ಬೇಕಾದ್ರೆ ಬಜಾರ್ ಎಲ್ಲರೂ ಕಡಿಮೆ ಕೊಡಂಗಿದ್ರೆ ಅಲ್ಲೇ ತಗೊಳ್ಳಿ. ನಾ ಅವ್ರೇನೋ ನಮ್ಗೆ ಕಳ್ಸಿದ್ರೆ ಕಡಿಮೆ ಇನ್ನೂ ಸಿಗತ್ತೆ ಅಂದ್ರೆ ನಾನು ಇನ್ನೂ ಬೇಕಾದ್ರೆ ಅವ್ರಿಗಿಂತ 10,000 ಕೊಟ್ಬಿಡ್ತೀನಿ. ಚಾಲೆಂಜ್ ಆಯ್ತು. ಚಾಲೆಂಜ್ ಸೂಪರ್ ಸರ್. 6 ಲಕ್ಷಕ್ಕೆ RX ಬಡನ್ ಸ್ಟಾರ್ಟ್ ಗಾಡಿ ಕೊಡ್ತಾ ಇದೀನಿ. ಟ್ರೈಬರ್ 7 ಸೀಟರ್ ವೆಹಿಕಲ್ ಸರ್. ಹಾಗೆ ನೆಕ್ಸ್ಟ್ ಇಟಿಯೋಸ್ ಒಂದಿರೋದು ಸರ್. ಟೊಯೋಟಾ ಇಟಿಯಾಸ್ ಇದು ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್ 2011 ಮಾಡಲ್ VX ಟಾಪ್ ಎಂಡ್ ಸಿಂಗಲ್ ಓನರ್. ಓಡಿರೋದು ಸರ್ ಓಡಿರೋದು ಬರೀ 48,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 48,000. ಇಟಿಯೋಸ್ ಅಲ್ಲಿ 48,000 ತುಂಬಾ ಕಮ್ಮಿ, ತುಂಬಾ ಕಡಿಮೆ. ಇದು ನಿಮಗೆ ಸಡನ್ ನಿಮಗೆ ಡಿಕ್ಕಿ ಸ್ಪೇಸಸ್ ಎಲ್ಲ ಇರುತ್ತೆ. ಇಟಿಯಾಸ್ ಅಲ್ಲಿ ಲೀವಾದಲ್ಲಾರೆ ನಿಮಗೆ ಹ್ಯಾಚ್ ಪ್ಯಾಕ್ ಅದು ಚಿಕ್ಕದು ಬರುತ್ತೆ. ಇಟಿಯಾಸ್ ಡಿಕ್ಕಿ ಸ್ಪೇಸಸ್ ಬರುತ್ತೆ. ಬಟ್ ಒಳ್ಳೆ ಲೆದರ್ ಸೀಟ್ ಇದೆ. 48,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಪೆಟ್ರೋಲ್ ವೆಹಿಕಲ್ ಸರ್. ಇನ್ನು 10 ವರ್ಷ ಯೂಸ್ ಮಾಡಿದ್ದು ಏನು ಜಗಲ್ಲ. ಒಳ್ಳೆ ಗಾಡಿ. ಮೈಲೇಜ್ ನಿಮಗೆ ಸಿಟಿನಲ್ಲಿ ಒಂದು 15-16 ಬರುತ್ತೆ. ಬಟ್ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಳ್ಳೆ ಮೇಂಟೆನೆನ್ಸ್ ಅಂದ್ರೆ ಡಾಕ್ಟ್ರು ಯೂಸ್ ಮಾಡಿರೋಂಥ ಗಾಡಿ. ಲೇಡಿ ಡಾಕ್ಟ್ರು ತುಂಬಾ ಚೆನ್ನಾಗಿರೋ ವೆಹಿಕಲ್ ಸರ್. ಫೈನಲ್ ಟು ಫೈನಲ್ ನಾವು ಹಾಕಿರೋದು ರೇಟು ನಿಮಗೆ ತೋರಿಸ್ತಾ ಇದೀನಿ. 3,98,000 ಹಾಕಿದ್ದೀನಿ. ನೋಡ್ಕೊಳ್ಳಿ, 3,98,000 ಹಾಕಿದ್ದೀನಿ. ಫೈನಲ್ ಟು ಫೈನಲ್ 370,000ಗೆ ಕೊಟ್ಬಿಡ್ತೀನಿ. 370,000ಗೆ. ಯಾಕೆಂದ್ರೆ ನನ್ನ ಮಾರ್ಜಿನ್ ಬರೀ 20,000 ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ನಮ್ಗೆ RTO ಖರ್ಚು ಮತ್ತೆ ನಮ್ದೆಲ್ಲ ಖರ್ಚು ಹೋಗಿ ಸಿಗದೆ 10,000 ರೂಪಾಯಿ ಲಾಭ. ಹಾಗಾಗಿ 370ಗೆ ಇದು ಕೊಡ್ತೀನಿ. ನಿಮ್ಮ ಇಂಟೆನ್ಷನ್ ಗಾಡಿ ಚೆನ್ನಾಗಿ ಪ್ರೈಸ್ ಗ್ಯಾರಂಟೆಡ್, ಫಾಸ್ಟ್ ಮೂವ್ಮೆಂಟ್ ಆಗಬೇಕು, ಫಾಸ್ಟ್ ಆಗಿ ಹೋಗ್ಲಿ ಅಂತ ನಾವು ಕಡಿಮೆ ಮಾರ್ಜಿನ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ. 3,70,000 ಬೆಸ್ಟ್ ಪ್ರೈಸ್ ಅಂತ ಯಾರು ಬಂದು ಎಷ್ಟೇ ಮಾಡಿದ್ರು ಗಾಡಿ ಫೇಲ್ಯೂರ್ ಆಗಲ್ಲ. ಅದು ನಿಮಗೆ 40,000 ಓಡಿರೋ ಗಾಡಿ ನಿಮಗೆ ಸಿಕ್ತಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಹೋಂಡಾ ಸರ್. ಈ ಗಾಡಿ ಬಂದು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಹೋಂಡಾ ಸಿಟಿ ಸರ್. 2014 ಮಾಡಲ್ ಇದು. ಫಸ್ಟ್ ಓನರ್ ಗಾಡಿ. ಹೌದು, ಡೀಸೆಲ್ ಗಾಡಿ ಸರ್ ಇದು. ಓಕೆ, ಡೀಸೆಲ್ ಗಾಡಿ VX. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮಗೆ. ಓಕೆ, ಕ್ರೂಸ್ ಕಂಟ್ರೋಲ್. ಆಮೇಲೆ ನಿಮಗೆ 82,000 ಓಡಿದೆ ಡೀಸೆಲ್ ಗಾಡಿ ಸರ್. 6.5 ಲಕ್ಷ ಹೇಳ್ತಾ ಇದ್ದಿದೆ. ಫೈನಲ್ ಟು ಫೈನಲ್ 5,80,000 ಕೊಡ್ತೀನಿ ಸರ್ ಗಾಡಿ. 5,80,000 ನಿಮಗೆ ಒಂದು 4,80,000 ಡೋನ್ ಇದು ಲೋನ್ ಆಗುತ್ತೆ. ಜಸ್ಟ್ 1 ಲಕ್ಷ ತಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಸೂಪರ್ ಗಾಡಿ, ತುಂಬಾ ಚೆನ್ನಾಗಿದೆ. ಎಲ್ಲೂ ಬಾಡಿ ಸ್ಕ್ರಾಚಸ್ ಇಲ್ಲ. ಹೌದು, ನೋಡಬಹುದು. ಟೈರ್ ಎಲ್ಲ ಚೆನ್ನಾಗಿದೆ, ಹೊಸ ಟೈರ್ ಇದೆ. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ವೆಲ್ ಮೇಂಟೈನ್. ಹೋಂಡಾ ಸಿಟಿ ಡಿಮ್ಯಾಂಡ್ ಇದೆ, ನಿಮಗೂ ಗೊತ್ತಿದೆ. ಗಾಡಿ ಗಾಡಿ ತುಂಬಾ ವೆಲ್ ಮೇಂಟೆನೆನ್ಸ್ ಇದ್ರೆ ಗಾಡಿ ಫಾಸ್ಟ್ ಆಗಿ ಸೇಲ್ ಆಗುತ್ತೆ. ಹೌದು ಸರ್, ನಾನು ಆಲ್ಮೋಸ್ಟ್ ಎಲ್ಲ ಗಾಡಿ ನೋಡಿದ್ದೀನಿ. ಎಲ್ಲ ವೆಲ್ ಮೇಂಟೈನ್ ಗಾಡಿಗಳಾಗಿರ್ಬೋದು. ಹಾಗೆ ನೆಕ್ಸ್ಟ್ ರಿಡ್ಸ್ ತಗೊಳ್ಳೋಣ ಸರ್. ಅದು ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಇದು ಸರ್. ಇದು 2014-15 ಮಾಡಲ್ ಸರ್. ಇದು 14 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟರ್ಡ್. ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಓಕೆ, ಮಿಡ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಸರ್. 1,10,000 ಓಡಿದೆ. ಇಂಟೀರಿಯರ್ ನೋಡಬಹುದು, ಲೆದರ್ ಎಲ್ಲ ಚೆನ್ನಾಗಿದೆ ಸರ್. ಇದು VDI ವೇರಿಯಂಟ್. ಅದೇ VDI ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ. ಇದರಲ್ಲಿ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಏನು ಹೇಳ್ತೀರಾ? ಮತ್ತೆ HSRP ನಂಬರ್ ಪ್ಲೇಟ್ ಸಹಿತ ಆಗಿದೆ ಈ ಗಾಡಿಗೆ. ಓಕೆ, ಪ್ರೈಸಿಂಗು ಸರ್. ಪ್ರೈಸ್ 4.5 ಲಕ್ಷ ಹೇಳ್ತಾ ಇದ್ದೀನಿ. ಫೈನಲ್ ಟು ಫೈನಲ್ ಒಂದೇ ನೋ ಬಾರ್ಗೇನ್ 3,95,000 ಗಾಡಿ ಕೊಡ್ತೀವಿ ಸರ್. 3,95,000ಗೆ VDI ವೇರಿಯಂಟ್ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. ವಿತ್ HSR ನಂಬರ್ ಪ್ಲೇಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಖರ್ಚು ಮಾಡುವಂಗಿಲ್ಲ ಸರ್. ಇದಕ್ಕೆ 3.5 ಲಕ್ಷ ಲೋನೇ ಕೊಡಿಸ್ತೀನಿ ಸರ್. 3.5 ಲಕ್ಷ ಲೋನೇ ಕೊಡಿಸ್ತೀನಿ. ಜಸ್ಟ್ ಒಂದು 45,000 ತಂದ್ರೆ ಈ ಗಾಡಿ ಅವ್ರಿಗೆ ಗಾಡಿ ಸಿಗುತ್ತೆ. ಬಟ್ ಮೈಲೇಜ್ ನಿಮಗೆ ಗೊತ್ತಿದೆ, 25-26 ಮೈಲೇಜ್ ಬರುತ್ತೆ ಸರ್ ಇದು. ಹೌದು ಹೌದು, ಕರೆಕ್ಟ್. ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ. ಈ ಗಾಡಿ ಬಿಡಿ ಸರ್, ಇನ್ನೊಂದು ಗಾಡಿ ಇದೆ. ಇದು ಗಾಡಿ ತುಂಬಾ ಜನ ಕೇಳ್ತಾರೆ. ಅದು ಡೀಸೆಲ್ ವೇರಿಯಂಟ್ ಗಾಡಿ. ಆ ಗಾಡಿ ಹೊಸ ಟೈರು ಇದೆ. ಟೈರ್ ತೋರಿಸ್ಬಿಡಿ, ಹೊಸ ಟೈರ್ ಇದೆ. ಓಕೆ, ಇದು ಡೀಸೆಲ್ ವೇರಿಯಂಟ್ ಎರ್ಟಿಗಾ ಸರ್. ಸರ್ ಎರ್ಟಿಗಾ ಮಾರ್ಕೆಟ್ ಅಲ್ಲಿ ತುಂಬಾ ಫಾಸ್ಟ್ ಮೂವ್ಮೆಂಟ್ ಗಾಡಿ ಇದು. ಹೌದು ಸರ್. ಫಸ್ಟ್ ಓನರ್ ಸರ್ ಇದು. ಫಸ್ಟ್ ಓನರ್ ಸರ್. ಓಡಿರೋದು ಬರೀ 60,000. ಓ ಸೂಪರ್. ಓಡಿರೋದು ಬರೀ 60,000. ಪಿನ್ ಟು ಪಿನ್ ಸರ್. ಎಲ್ಲ ಶೋರೂಮ್ ರೆಕಾರ್ಡೆಡ್. ಈಗ ಲಾಟ್ ಸರ್ವಿಸ್ 56,000 ಬಿಲ್ ಆಗಿದೆ. ಸಸ್ಪೆನ್ಷನ್ ಎಲ್ಲ ಹೊಸದಾಗ್ಸಿದ್ದಾರೆ ಕಸ್ಟಮರ್. ಶಾಕ್ ಆಫ್ಸರ್ ಎಲ್ಲ ಹೊಸದ್ ಹಾಕಿದ್ದಾರೆ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಹಾಗೆ ಇದು ಬಂದು VDI ಸರ್. ಇದು ಇಂಟೀರಿಯರ್ ತೋರಿಸ್ತಿದ್ದೀನಿ. ಎಲ್ಲ ಕಂಪ್ನಿ ಪೇಂಟ್ ಅಲ್ಲಿ ಇದೆ. ಯಾವುದು ಟಚ್ ಅಪ್ ಆಗಿಲ್ಲ, ಯಾವುದು ಪಾಲಿಶ್ ಆಗಿಲ್ಲ. ಓಕೆ, ಎಲ್ಲ ಕಂಪ್ನಿ ಟಚ್ ಅಪ್ ಪಾಲಿಶ್ ಯಾವುದು ಆಗಿಲ್ಲ. ಕಂಪ್ನಿ ಪೇಂಟೆಡ್ ಅಲ್ಲೇ ಗಾಡಿ ಇದೆ. ಬ್ರಷ್ ಟಚ್ ಅಪ್ ಸಹಿತ ಆಗಿಲ್ಲ ಗಾಡಿ. ಪ್ರೈಸಿಂಗು ಸರ್ ನಾವು 7 ಲಕ್ಷ ಹೇಳ್ತಾ ಇದೀವಿ ಸರ್. ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು 10-15,000 ರೂಪಾಯಿ ಕಡಿಮೆ ಮಾಡಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಡೌನ್ ಪೇಮೆಂಟ್ ಸರ್ 6 ಲಕ್ಷ ಲೋನ್ ಆಗುತ್ತೆ ಈ ಗಾಡಿಗೆ. ಒಂದು 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಉಳ್ಕಿದ್ ಫುಲ್ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಹಾಗೆ VDI ಓಡಿರೋದು ತುಂಬಾ ಕಡಿಮೆ, ಬರೀ 60,000 ಓಡಿದೆ. ಶೋರೂಮ್ ರೆಕಾರ್ಡ್, ಆಸ್ಟೆನ್ ಫ್ರೀ ವೆಹಿಕಲ್. ಶೋರ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ I20 ಸರ್. I20 ಸ್ಪೋರ್ಟ್ಸ್ ಸರ್. ಇದು
i20 ಸ್ಪೋರ್ಟ್ಸ್ ಚೆನ್ನಾಗಿದೆ, ವೈಟ್ ಕಲರ್ ಸರ್. ಓಡಿರೋದು ಬರೀ 34,000 ಓಡಿದೆ ಸರ್. ಬರೀ 34,000. 2019 ಮಾಡಲ್, ಸಿಂಗಲ್ ಓನರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬಂದಿದೆಯಾ ಸರ್ ಕಂಪ್ನಿಯಿಂದ? ಸರ್ ಮ್ಯಾಗ್ವಿಲ್ ಬರಲ್ಲ, ಇದು ಹಾಕ್ಸಿರೋದು ಮ್ಯಾಗ್ವಿಲ್. ಬೇಸಿಕ್ ಬರುತ್ತೆ, ಮ್ಯಾಗ್ವಿಲ್ ಬರಲ್ಲ. ಮ್ಯಾಗ್ವಿಲ್ ಹಾಕ್ಸಿರೋದು, ಅದು ಎಕ್ಸ್ಟ್ರಾ ಫಿಟ್ಟಿಂಗು. ಬಟ್ ನಿಮಗೆ 34,000 ಡ್ರೈವನ್ ಆಗಿದೆ ಅಷ್ಟೇ ಇದು. ಓಕೆ. ಹಾಗೆ ಸಿಂಗಲ್ ಗಾಡಿ, ಡೀಸೆಲ್ ವೇರಿಯಂಟ್. 7.5 ಲಕ್ಷ ಹೇಳ್ತಾ ಇದೀವಿ ಗಾಡಿ. ಫೈನಲ್ ಟು ಫೈನಲ್, ನೋ ಬಾರ್ಗೇನ್. 7,10,000 ರೂಪಾಯಿ ಕೊಡ್ತೀವಿ ಸರ್. 7,10,000 7,10,000 ಕೊಡ್ತೀವಿ. 7,10,000 ಒಂದು 50,000 ತಗೊಂಡ್ಬಂದ್ರೆ ಗಾಡಿ 50,000 ತಂದ್ರೆ ಗಾಡಿ ಕೊಡ್ತೀವಿ. ಶೋರ್ ಸರ್. ಹಾಗೆ ನೆಕ್ಸ್ಟ್ ಯಾವ ತೋರಿಸ್ತೀರಾ ಸರ್? ಇದು ಟಾಟಾ ಅಲ್ಟ್ರೋಸ್ ಸರ್. ಪೆಟ್ರೋಲ್ ಗಾಡಿ ಇದು, ಪೆಟ್ರೋಲ್ ವೇರಿಯಂಟ್. ಈ ಕಡೆ ಸ್ಟೆಪ್ನಿ ಟೈರಾ? ಸ್ಟೆಪ್ನಿ ಟೈರಾ ಈ ಕಡೆದು? ಹೌದು. ಈ ಗಾಡಿ ಬಂದು ಮಾಮೂಲಿ ಅಲೈಸ್ ಬರಲ್ಲ, ಮುಂದ್ಗಡೆ ಅಲೈಸ್ ಬರಲ್ಲ. ಒಂದು ಬಿಚ್ಚಿದೀವಿ, ಹಾಕ್ತಿವಿ. ಓಕೆ. ಮತ್ತೆ ನಿಮಗೆ ಟಾಟಾ ಅಲ್ಟ್ರೋಸ್ XM ಪ್ಲಸ್ ಅಂತ ಸರ್. ಈ ಗಾಡಿ ವೇರಿಯಂಟ್ ಬಂದು XM ಪ್ಲಸ್. 9,40,000 ಶೋರೂಮ್ ಪ್ರೈಸ್ ಇದೆ ಇದಕ್ಕೆ. ಈಗ ನಾವು ಕೊಡ್ತಾ ಇರೋದು ಬರೀ 6,80,000 ಗಾಡಿ ಕೊಟ್ಟು 6,80,000. 6,80,000 ಗೆ ನಿಮಗೆ 2021 ಮಾಡಲ್ ಫಸ್ಟ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಓಡಿರೋದು ಸರ್? ಸರ್ ಓಡಿರೋದು ಬರೀ 46,000. ಡೌನ್ ಪೇಮೆಂಟ್ ಹೇಳಿ ಸರ್. ಡೌನ್ ಪೇಮೆಂಟ್ ಏನು 50,000 ತಂದ್ರೆ ಸಾಕು ಸರ್, ಗಾಡಿ ಸಿಗುತ್ತೆ. ಬನ್ನಿ ಸರ್, ಮತ್ತೊಂದು ಗಾಡಿ ಇರೋದು ಸರ್. ಇದು ಬಂದು ಎಸ್ ಕ್ರಾಸ್. ಓಕೆ, ಎಸ್ ಕ್ರಾಸ್ ಗಾಡಿ ಸರ್. ಇದು ಮಾರುತಿ ಕಂಪ್ನಿದು ಎಸ್ ಕ್ರಾಸ್ 2016 ಮಾಡಲ್ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಓಡಿರೋದು ಸರ್ 1.5 ಲಕ್ಷ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಯಾವ ವೇರಿಯಂಟ್ ಸರ್ ಇದು? ಸರ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ರೆ. ಇದು ಜೀಟಾ ಬಟನ್ ಸ್ಟಾರ್ಟ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್. ಪುಷ್ ಬಟನ್ ಸ್ಟಾರ್ಟ್ ಅಂದ್ರೆ ಟಾಪ್ ಎಂಡ್ ಆಗಿರುತ್ತೆ. ಸಿಂಗಲ್ ಓನರ್ ಎಸಿ ಪವರ್ ಸ್ಟೀರಿಂಗ್ ಎಲ್ಲ ಶೋರೂಮ್ ರೆಕಾರ್ಡೆಡ್. ಹೌದು. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಗಾಡಿನೂ ಚೆನ್ನಾಗಿದೆ, ಪ್ರೈಸ್ ಚೆನ್ನಾಗಿರ್ಬೇಕು ಸರ್. ಸರ್ ಓಡಿರೋದು ಇದು ಬಂದು ನಾವು ಪ್ರೈಸ್ ಹೇಳ್ತಾ ಇರೋದು 6 ಲಕ್ಷ ಹೇಳ್ತಾ ಇದೀವಿ. ಬಟ್ ಓಡಿರೋದು ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಪ್ರೈಸಲ್ಲಿ ಕೊಡ್ತಾ ಇದೀವಿ. ಯಾಕೆಂದ್ರೆ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದ್ರೆ 1.5 ಓಡಿದ್ರು ತಗೊಬಹುದು, 1 ಕಾಲು ಓಡಿದ್ರು ತಗೊಬಹುದು. ಶೋರೂಮ್ ಮೇಂಟೆನೆನ್ಸ್ ಆಗಿರ್ಬೇಕು, ಆಯ್ತಾ? ಸಿಂಗಲ್ ಓನರ್ ಆಗಿರೋದ್ರಿಂದ ನಾವು ಇದು ಮಾರ್ಕೆಟ್ ಅಲ್ಲಿ ಸರ್ ಕಡಿಮೆ ಓಡಿದ್ರೆ 60-70,000 ಓಡಿದ್ರೆ 6.5 ಲಕ್ಷಕ್ಕೆ ಸೇಲ್ ಮಾಡ್ತಾರೆ. ಇದು 1.5 ಓಡಿರೋದ್ರಿಂದ ನಾವು 5,50,000 ಕೊಡ್ತೀವಿ. 50,000 ತಂದ್ರು ಗಾಡಿ ಕೊಡ್ತೀವಿ. ಫುಲ್ 5 ಲಕ್ಷ ಲೋನ್ ಆಗುತ್ತೆ. 5.5 ಲಕ್ಷನೂ ಲೋನ್ ಆಗುತ್ತೆ ಸರ್. ಶೋರ್ ಸರ್. ಒಳ್ಳೆ ಪ್ರೊಫೈಲ್ ಕೊಟ್ಟರೆ ಫುಲ್ ಲೋನ್ ಮಾಡಿ ಗಾಡಿ ಕೊಡ್ತೀವಿ. ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀವಿ. ಅದೇನಂತಾರಲ್ಲ ಸರ್, ಖಾಲಿ ಜಾಬಿಂದ ಬಂದು ಖಾಲಿ ಜಾಬಲ್ಲಿ ಬಂದ್ರೆ ಗಾಡಿ ಕೊಡ್ತೀವಿ. ಸೂಪರ್. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಇರೋದು ಸರ್ ಈ ಕಡೆದು ಚಿಕ್ಕ ಗಾಡಿ ಸರ್. ಇದು ಎ ಸ್ಟಾರ್ ಮಾರುತಿ ಎ ಸ್ಟಾರ್ 2011 ಮಾಡಲ್. ಟಚ್ ಆಗಿದೆ ಸರ್ ಗಾಡಿ? ಗಾಡಿ ಟಚ್ ಅಪ್ ಆಗಿದೆ? ಇಲ್ಲ, ಗಾಡಿ ಬಂಪರ್ ಟಚ್ ಅಪ್ ಆಗಿದೆ ಸರ್. ಬಟ್ ಮೇಜರ್ ಆಕ್ಸಿಡೆಂಟ್ ಆಗಿ ಯಾವ್ದು ರಿಪ್ಲೇಸ್ಮೆಂಟ್ ಆಗಿಲ್ಲ. ಓಕೆ, ಬರೀ ಬಂಪರ್ ಟಚ್ ಅಪ್ ಆಗಿದೆ. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ನಿಮಗೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಆಗಿದೆ. ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಅಂಡ್ ಟೈರ್ ಕಂಡೀಷನ್ ತೋರಿಸ್ತೀನಿ ಯಾವ ತರ ಬರುತ್ತಂತ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಅಂಡ್ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು AMT ಸರ್, ಆಟೋಮೆಟಿಕ್ ಸರ್. ಓಕೆ. VXI ಸರ್. ಇದು VXI ABS ಬರುತ್ತೆ ಈ ಗಾಡಿಗೆ. ಓಕೆ, ಗಾಡಿ ಮಾತ್ರ ಚೆನ್ನಾಗಿದೆ. ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು? ಸರ್ ಮೈಲೇಜು ನಿಮಗೆ AMT ಬರೀ ಒಂದು 12 ಬರುತ್ತೆ ಸರ್. ಸಿಟಿನಲ್ಲಿ 12ರಿಂದ 13 ಬರುತ್ತೆ ಮೈಲೇಜ್. ಬಟ್ ಚಿಕ್ಕ ಗಾಡಿ ಟ್ರಾಫಿಕಲ್ ಓಡಾಡಕ್ಕೆ ಚೆನ್ನಾಗಿರುತ್ತೆ. ಆರಾಮಾಗಿ ಈಸಿ ಡ್ರೈವ್ ಅಂತಾರಲ್ಲ, ಈಸಿ ಡ್ರೈವ್. ಮನೆ ಮಂದಿ ಎಲ್ಲ ಓಡಿಸ್ಬೋದು. ಮನೆಯಲ್ಲಿ ಮೇಡಮ್ ಓಡಿಸ್ಬೋದು, ಹಸ್ಬೆಂಡ್ ಓಡಿಸ್ಬೋದು, ಮಕ್ಕಳು ಓಡಿಸ್ಬೋದು, ಮನೆ ಮಂದಿ ಎಲ್ಲ ಓಡಿಸ್ಬೋದು ಗಾಡಿ. ಮಕ್ಕಳಿಗೆ ಕಂಡೀಷನ್ ಲೈಸೆನ್ಸ್ ಇರಬೇಕು. ಬಟ್ ಆಟೋಮೆಟಿಕ್ ಆಗಿರೋದು ತುಂಬಾ ಚೆನ್ನಾಗಿರುತ್ತೆ ಸರ್. ಒಳ್ಳೆ ಪವರ್ ಇರ್ತದೆ. ಈ ಗಾಡಿನಲ್ಲಿ ಅಡಿಷನಲ್ ಆಗಿ ABS ಬರುತ್ತೆ. ಓಕೆ, ABS ಬರುತ್ತೆ. ಇದು ಓಡಿರೋದು 45,000 ಸರ್. ಬಟ್ ಪಾರ್ಟಿ ಬಂದು 3rd ಓನರ್ ಆಗಿದೆ. ಬಟ್ 3rd ಓನರ್ ಆದ್ರೂ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 2011 ಮಾಡಲ್, 3rd ಓನರ್. ಮಾರ್ಕೆಟಲ್ಲಿ ನಿಮಗೆ ಫಸ್ಟ್ ಓನರ್ ಆದರೆ 3 ಕಾಲು ಕಮ್ಮಿ ಎಲ್ಲೂ ಸಿಗಲ್ಲ ಸರ್. 2,25,000 ಗಾಡಿ ಕೊಡ್ತೀವಿ ಸರ್. 2,25,000. ಹೌದು. ಲೋನ್ ಆಗುತ್ತೆ, ಲೋನ್ ಫೆಸಿಲಿಟಿ ಸಿಗುತ್ತೆ ನಿಮಗೆ. 1.5 ಲಕ್ಷ ಲೋನ್ ಕೊಡಿಸ್ತೀನಿ. ಒಂದು 75,000 ಗಾಡಿ ಆಟೋಮೆಟಿಕ್ ಗಾಡಿ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಗಾಡಿ ಇರೋದು ಸರ್ ಸ್ಕಾರ್ಪಿಯೋ. ಸರ್ ಸ್ಕಾರ್ಪಿಯೋ ಇದು ಸರ್ S4 ಇದು. ಸ್ಕಾರ್ಪಿಯೋ S4. ಓಕೆ, 2016 ಮಾಡಲು 86,000 ಓಡಿದೆ. ರೆಕಾರ್ಡೆಡ್, ಎಲ್ಲ ರೆಕಾರ್ಡೆಡ್. ಶೋರೂಮ್ ಅಲ್ಲೇ ಪಿನ್ ಟು ಪಿನ್ ಸರ್ವಿಸ್ ಆಗಿರೋದು. ಯಾವ್ದು ರಿಪ್ಲೇಸ್ಮೆಂಟ್ ಇಲ್ಲ, ಯಾವ ಬೋಲ್ಟು ಚೇಂಜ್ ಆಗಿಲ್ಲ. ಓಕೆ, ಆಯ್ತಾ? ಇವಾಗಲೂ ಪ್ರೆಸೆಂಟ್ ಸರ್ವಿಸ್ ಆಗಿ ಬರೀ 100 ಕಿಲೋಮೀಟರ್ ಓಡಿದೆ. ಶೋರೂಮ್ ಇಂದ ಸರ್ವಿಸ್ ಆಗಿ ಬಂದಿದೆ. ಸರ್ವಿಸ್ ಮಾಡೋ ಅವಶ್ಯಕತೆ. ಇಂಜಿನ್ ಅಲೈಸ್ ವೀಲ್ ಇದೆ, ಹೊಸ ಟೈರ್ ಇದೆ. ಇಂಜಿನ್ ವೈಸ್ ಎಲ್ಲ ಎಮಾಕ್ ಇಂಜಿನ್ ಸರ್. ಇದು 4-5 ಲಕ್ಷ ಓಡುತ್ತೆ ಇಂಜಿನ್. ಎಲ್ಲ ಶೋರೂಮ್ ಪ್ರೈಸು ಸರ್. ಫೈನಲ್ ಟು ಫೈನಲ್ 8,95,000 ಕೊಡ್ತೀನಿ. ಮಾರ್ಕೆಟಲ್ಲಿ 9.5 ಕಮ್ಮಿ ಯಾರು ಕೊಡ್ತಾ ಇಲ್ಲ. 8,95,000 ಕೊಡ್ತೀನಿ ನಿಮಗೆ. 1.5 ಲಕ್ಷ ಡೌನ್ ಪೇಮೆಂಟ್ ಅಂದರೆ ಫುಲ್ಲು ಲೋನ್ ಮಾಡಿಸ್ಕೊಡ್ತೀನಿ. ಶೋರ್ ಸರ್. ಹಾಗೆ ನೆಕ್ಸ್ಟು
ವ್ಯಾಗನಾರು ಸರ್. ಸರ್ ವ್ಯಾಗನಾರು 2017 ಮಾಡಲ್ ಸಿಂಗಲ್ ಓನರ್ ಸರ್. ಇದು VXI ವೇರಿಯಂಟು. ಓಕೆ, ಮಿಡ್ ವೇರಿಯಂಟು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂಡ್ ಸರ್. 70 ಓಕೆ 40,000 ಓಡಿರೋದು ಸರ್. ಓಡಿರೋದು ಬರೀ 40,000 ಓಡಿದೆ ಸರ್. ಸಿಂಗಲ್ ಓನರ್ 40,000 ಓಡಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ? 4,75,000 ಅಂತ ಹೇಳ್ತಿದ್ದೀರಾ ನೀವು? ಸಿಂಗಲ್ ಓನರ್ ಗಾಡಿ ಬೇಡ, 4,75,000 ಬೇಡ, ಎಷ್ಟಾಗುತ್ತೆ ಸರ್? ಫೈನಲ್ ಟು ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ 4,30,000 ಕೊಡ್ತೀನಿ. 3.5 ಲಕ್ಷ ಲೋನೇ ಆಗುತ್ತೆ. ಇನ್ನು 80,000 ಕ್ಯಾಶ್ ತಂದ್ರೆ ಈ ಗಾಡಿ ಕೊಡ್ತೀನಿ ಸರ್. ವೆಲ್ ಮೇಂಟೆನೆನ್ಸ್ ಗಾಡಿ. ಶೋರ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇನ್ನೊಂದು ಸೆಲೆರಿಯೋ ಆಟೋಮೆಟಿಕಾ ಮ್ಯಾನ್ಯುವಲ್ ಸರ್? ಸೆಲೆರಿಯೋ ಆಟೋಮೆಟಿಕ್ 2014 ಮಾಡಲ್ ಸರ್. ಇದು VXI ವೇರಿಯಂಟು, ಪೆಟ್ರೋಲ್ ವೇರಿಯಂಟು, ಮಿಡ್ ವೇರಿಯಂಟ್ ಸರ್. ಓಡಿರೋದು 46,000 ಇದು. ಓಕೆ, ಎಲ್ಲ ಶೋರೂಮ್ ಸರ್ವಿಸ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಪ್ರೈಸು ಸರ್ ಪ್ರೈಸ್ ಬಂದು 4 ಲಕ್ಷ ಹೇಳ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ 3,70,000 ಕೊಡ್ತೀವಿ. 3,70,000 ಫೈನಲ್ ಮಾಡಿ. ಗಾಡಿ ವೆಲ್ ಮೇಂಟೆನೆನ್ಸ್, ಪಿನ್ ಟು ಪಿನ್ ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರುತ್ತೆ. ಶೋರ್ ಸರ್. ಎಲ್ಲ ಸ್ಕ್ರಾಚಸ್ ಇಲ್ಲ. ಬಾಡಿ ಲೈನಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಒಳಗಡೆ ಸಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ. ಇಂಟೀರಿಯರ್ ಲೆದರ್ ಎಲ್ಲ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು. ಆಟೋಮೆಟಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬೇರೆ ಬರುತ್ತೆ. ಅಂಡ್ ಆಟೋಮೆಟಿಕ್ ಸಿಟಿ ಲೋಡರ್ಸ್ಗೆ ಚೆನ್ನಾಗಿ ಬರುತ್ತೆ. ಅದು ಸೆಲೆರಿಯೋದಲ್ಲಿ ಮೈಲೇಜ್ ಅಂಡ್ ಮೇಂಟೆನೆನ್ಸ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಚಿಕ್ಕ ಗಾಡಿ ನೋಡೋರ್ಗೆ ನ್ಯಾನೋ ಸರ್. ಟಾಟಾ ನ್ಯಾನೋ ಟ್ವಿಸ್ಟ್ ಸರ್. ಇದು ಟ್ವಿಸ್ಟ್ ಇದರಲ್ಲಿ ಟಾಟಾ ನ್ಯಾನೋದಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ ಅಂತಾರಲ್ಲ, ಈ ಟ್ವಿಸ್ಟಿಗೆ ಬರೋದು. ಮತ್ತೆ ಡಿಕ್ಕಿ ಓಪನ್ ಆಗುತ್ತೆ ಈ ಟ್ವಿಸ್ಟ್ ಅಲ್ಲಿ. ವಿತ್ ಡಿಕ್ಕಿ ಬರುತ್ತೆ. ಡಿಕ್ಕಿ ಅದು ವಿತ್ ಮ್ಯಾಗ್ವಿಲ್. ಅಂದ್ರೆ ಸರ್ ಇದು ಶೋರೂಮ್ ಅಲ್ಲಿ ನಿಮ್ಗೆ ಗೊತ್ತಿದೆ 4 ಲಕ್ಷ ಚಿಲ್ಲರೆ ಇದೆ ಈ ಗಾಡಿ. ತಗೊಳಕ್ ಹೋದಾಗ 4 ಲಕ್ಷ ಚಿಲ್ಲರೆ ಇತ್ತು ಶೋರೂಮ್ ಪ್ರೈಸ್ ಟ್ವಿಸ್ಟಿಗೆ. ಈ ಟ್ವಿಸ್ಟ್ ಅಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಫ್ರಂಟ್ ಪವರ್ ವಿಂಡೋ, ಮತ್ತೆ AC ಬರುತ್ತೆ, ಮತ್ತೆ ಡಿಕ್ಕಿ ಎಲ್ಲ ಓಪನ್ ಆಗುತ್ತೆ. ಹೌದು. ಮತ್ತೆ ಅಲಾಯ್ಸ್ ವೀಲ್ಸ್ ಬರುತ್ತೆ ಸರ್. ಮೈಲೇಜ್ ಎಲ್ಲ ನಿಮಗೆ 25 ವರೆಗೂ ಬರುತ್ತೆ ಸರ್ ಇದು ಗಾಡಿ. ಮತ್ತೆ ರೈಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. 2015 ಮಾಡಲ್. ಓಡಿರೋದು ಬರೀ 30,000. ಎಲ್ಲ ಶೋರೂಮ್ ಹಿಸ್ಟ್ರಿ. ಬರೀ 30,000 ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಸರ್. 2,25,000 ಹಾಕಿದ್ದೀವಿ. ನಿಮ್ ಕಡೆಯಿಂದ ಬಂದ್ರೆ 195 ಕೊಡ್ತೀವಿ. 1,95,000 ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಗಾಡಿ ಡ್ರೈವಿಂಗ್. ಲೋನ್ ಏನಾದ್ರು ಆಗುತ್ತಾ ಸರ್? ಈಗ ಲೋನ್ ಆಗುತ್ತೆ ಅಂತ ನಾವು ಇನ್ನು ಕನ್ಫರ್ಮೇಶನ್ ಹೇಳಲ್ಲ. ನಾನು ಲೋನ್ ಕೊಡಲ್ಲ. ಬನ್ನಿ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀನಿ. ಅವ್ರ ಪ್ರೊಫೈಲ್ ಮೇಲೆ ಮಾಡ್ಕೊಡ್ತೀನಿ. ಬಟ್ ನನ್ನ ಪ್ರಕಾರ ಗಾಡಿ ನೋಡಬಹುದು, ಸಖತ್ತಾಗಿದೆ ಗಾಡಿ. ತುಂಬಾ ಚೆನ್ನಾಗಿದೆ. ಅದು ಕಂಪನಿಯಿಂದಾನೇ ಅಲೋಯ್. ಇದಕ್ಕೆ HSRP ನಂಬರ್ ಪ್ಲೇಟ್ ಎಲ್ಲ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಕಂಪನಿ ಮೇಂಟೆನೆನ್ಸ್. ಓಕೆ ಸರ್. ನೆಕ್ಸ್ಟ್ ಗಾಡಿ i10 ಸರ್. i10 ಹೇಳಿ. i10 2010 ಮಾಡಲ್ ಸರ್. ಇದು ಸ್ಪೋರ್ಟ್ಸ್. ಓಕೆ ಸರ್. ಈ ಗಾಡಿ ನಿಲ್ಸಿ ಓಡೇ ಇಲ್ಲ. ಇದು ಬರೀ 22,000 ಓಡಿದೆ. 22,000ಕ್ಕೆ ಸರ್ವಿಸ್ ಆಗಿ ಬಂದಿದೆ ಶೋರೂಮ್ ಅಲ್ಲಿ. ಓಕೆ. ನಿಲ್ಸಿರೋದೇ ಜಾಸ್ತಿ, ಯಾರು ಓಡಿಸೋರೇ ಇಲ್ಲ. ಆಮೇಲೆ ಹಸ್ಬೆಂಡ್ ಅವರೆಲ್ಲ ಫಾರಿನ್ಗೆ ಹೋಗಿದ್ದಾರೆ. ಅವರು ಓಡಿಸೋರು ಯಾರು ಇಲ್ದಲೆ ಗಾಡಿನ ನಮಗೆ ಸೇಲಿಗೆ ಕೊಟ್ಬಿಟ್ಟು ನಾವು ತಗೊಂಬಂದು ಸೇಲ್ ಮಾಡ್ತಾ ಇದ್ವಿ. ಇದು ಫಸ್ಟ್ ಓನ್ ಗಾಡಿ. ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಓಕೆ. ಇದು 2010 ಮಾಡಲು. ಇದು ಕಂಪ್ನಿಯಿಂದ ಬಂದಿರೋ ಟೈರೇ ಇದೆ. ಅನ್ಯೂಸ್ ಸ್ಟೆಪ್ನಿ ಇದೆ ಗಾಡಿನಲ್ಲಿ. ಓಕೆ. ಕಂಪ್ನಿಯಿಂದ ಯಾವ ಟೈರ್ ಬಂತು ಅದೇ ಟೈರ್ ಇದೆ. ಓಕೆ. ಮತ್ತೆ ಅನ್ಯೂಸ್ ಸ್ಟೆಪ್ನಿ ಇದೆ. ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಅಲ್ಲಿ ಲೆದರ್ ಇಲ್ಲ. ಅಂಡ್ ಬರೀ 20,000. 2 ಲಕ್ಷ ಹೇಳ್ತಿದ್ದೀರಾ ಸರ್? 2 ಲಕ್ಷ ಅಲ್ಲ ಸರ್, ನಾವ್ ಹೇಳ್ತಾ ಇರೋದು 2,85,000 ಕೋಟಿಂಗ್ ನಮ್ದು ಸರ್. 2,65,000 ಫೈನಲ್ ಟು ಫೈನಲ್ ಕೊಡ್ತೀನಿ. ನೆಗೋಷಿಯೇಟ್ ಆಗುತ್ತೆ. ಓಡಿರೋದು 22,000. ಅಲ್ಲ, ನೆಗೋಷಿಯೇಟ್ ಆಗುತ್ತೆ ಅದರಲ್ಲಿ. 2 ಲಕ್ಷ ಹೇಳಿದ್ರಲ್ಲ, 2,65,000 ಅಂತ. ಫೈನಲ್ 2,80 ಹೇಳ್ತಾರೆ ಸರ್. ಹೌದಾ? ಇದು ಸ್ಪೋರ್ಟ್ಸ್ ವೇರಿಯಂಟ್. ಶೋರ್ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಮೈಲೇಜ್ ಗಾಡಿ ಅಂತ ಹೇಳ್ಬೋದು ಸರ್. ಇಯಾನ್ ಸರ್. ಇಯಾನ್ 2015 ಮಾಡಲು. 2015 ಮಾಡಲು. ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಇಯಾನ್ ಎರಾ ಪ್ಲಸ್ ಅಂತ. ಇದು ಇದರಲ್ಲಿ ಫ್ರಂಟ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. ಗಾಡಿ ಪೆಟ್ರೋಲ್ ವೇರಿಯಂಟ್ ಇದು ಸರ್. 295 ಹೇಳ್ತಾ ಇದೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈನಲ್ ಟು ಫೈನಲ್ 2,65,000 ಗಾಡಿ ಕೊಡ್ತೀವಿ. 2,65,000 ಫೈನಲ್. 15 ಮಾಡಲು. ಇದಕ್ಕೆ ಲೋನ್ ನಿಮಗೆ 2 ಲಕ್ಷ ಆಗುತ್ತೆ. 65,000 ಕ್ಯಾಶ್ ಅಂದ್ರೆ ಈ ಗಾಡಿ ಕೊಡ್ತೀವಿ ಸರ್. ಸೆಲೆರಿಯೋ VXI ಮ್ಯಾನ್ಯುವಲ್ 2015 ಮಾಡಲ್. VXI ಓಡಿರೋದು 82,000 ಓಡಿದೆ. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಹೇಳ್ಬಿಡಿ. ಪ್ರೈಸು 3,85,000 ಹೇಳ್ತಾ ಇದೀವಿ. ಒಂದು 3,50,000 ಬಂದ್ರೆ ಗಾಡಿ ಕೊಡ್ತೀವಿ. 3,50,000. ಬಟ್ ನಿಮಗೆ ಲೋನ್ ಆಗುತ್ತೆ 3,50,000 ತಂದ್ರೆ ಗಾಡಿ ಕೊಡ್ತೀವಿ. ಸೂಪರ್. ಹಾಗೆ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. VXI ಯಾವುದು ಸರ್ ಇದು? VXI ಸರ್. ಇದು VDI ಡೀಸೆಲ್ ವೇರಿಯಂಟ್. ಹೇಳಿ. ಸೆಕೆಂಡ್ ಒನ್ ಸರ್. 80,000 ಓಡಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್, ಅಲೈಸ್ ಎಲ್ಲ ಇದೆ. ಓಕೆ, ತೋರಿಸ್ತೀನಿ ನಿಮಗೆ. ಹಾಗೆ ಇಂಟೀರಿಯರ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಓಕೆ, ಒಳ್ಳೆ ಸಿಟ್ಟಿಂಗು ಎಲ್ಲ ಇದೆ ಸರ್ ಈ ಗಾಡಿನಲ್ಲಿ. ವೆಲ್ ಮೇಂಟೆನೆನ್ಸ್ ಗಾಡಿ. ಪ್ರೈಸಿಂಗ್ ಎಷ್ಟು ಹೇಳ್ತೀರಾ? ಹೇಳೋಕ್ಕಿಂತ ಮುಂಚೆ ಓಡಿರೋದು ಎಷ್ಟು ಸರ್? ಫ್ರೆಶ್ ಇದೆ ಓಡಿರೋದು. ಓಡಿರೋದು 84,000. ಪ್ರೈಸಿಂಗ್
ಪ್ರೈಸ್ 2,80,000 ಆಗುತ್ತೆ ಸರ್. 2,80,000. 2,80,000. ಹಾಗೆ ನೆಕ್ಸ್ಟ್ ಬಂದ್ಬಿಡೋದು 2 ಗಾಡಿ ವೋಲ್ಸ್ ವ್ಯಾಗನ್ ಪೋಲೋಗಳು ಇರೋದು. ಪೋಲೋ ಹೈಲೈನಾ ಸರ್? ಇದು ಪೋಲೋ ಹೈಲೈನ್. ಇದು ಓಕೆ. HR ಗಾಡಿ ನೋಡ್ತಾ ಇದ್ದೀರಾ. ನಾವು HR ಗಾಡಿ ತಗೊಳ್ಳಲ್ಲ, ಸಾಮಾನ್ಯವಾಗಿ ಇಲ್ಲೇ ಬಂದಿದ್ದಾರೆ ಕಸ್ಟಮರ್ ಇವರು, ಹಾಗಾಗಿ ತಗೊಂಡಿದ್ದೀವಿ. ಇದನ್ನ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ, ನಮ್ದೇ ಅಲ್ಲ. ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಎಲ್ಲ ಕೊಡ್ತೀವಿ. ಐಲ್ಯಾಂಡ್ ಟಾಪ್ ಎಂಡ್ 84,000 ಓಡಿದೆ, ಶೋರೂಮ್ ಹಿಸ್ಟ್ರಿ. ಡೀಸೆಲ್ ವೇರಿಯಂಟ್ ಪೋಲೋ ವೈಟ್ ಕಲರ್. ಪ್ರೈಸ್ ಸರ್ 3,75,000 ಕೊಟ್ರೆ ಎಲ್ಲ ನಮ್ದೇ ಸರ್. 3,75,000 ವಿತ್ ಕೆ ರಿಜಿಸ್ಟ್ರೇಷನ್ ಎಲ್ಲ ನಮ್ದೇ. ಓಕೆ. ಹಾಗೆ ಇನ್ನೊಂದು ಸರ್, ಮತ್ತೊಂದು ಅದು ಬೇಡ ನಮಗೆ, HR ಬೇಡ, ಕರ್ನಾಟಕ ಪಾಸಿಂಗು ಇದೆ ಅಂತ ಹೇಳ್ಬೋದು ಸರ್. ಕರ್ನಾಟಕ ಪಾಸಿಂಗ್ 2012 ಮಾಡಲ್ ಸರ್. ಪೆಟ್ರೋಲ್ ಡೀಸೆಲ್? ಡೀಸೆಲ್. ಹೈಲೈನು? ಇಲ್ಲ, ಇದು ಕಂಫರ್ಟ್ ಲೈನ್. ಇದರಲ್ಲಿ ಸರ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ ಸರ್ 84,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿಲಿ ಏನು ರಿಪೇರಿ ಇಲ್ಲ. ಫೈನಲ್ ಟು ಫೈನಲ್ ಪ್ರೈಸ್ 3,65,000 ಗಾಡಿ. 3,65,000 ಗಾಡಿ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್, ಇದು ಹೇಳಿ. ವರ್ಣ ಸರ್, ವರ್ಣ 2009 ಮಾಡಲು, ಸೆಕೆಂಡ್ ಓನರ್. ಸೆಕೆಂಡ್ ಓನರು. ಬರೀ ಓಡೋದು 88,000 ಓಡಿದೆ. ಪೆಟ್ರೋಲ್ ವೆಹಿಕಲ್. ಪ್ರೈಸು 2 ಲಕ್ಷ ಹೇಳ್ತಾ ಇದೀನಿ ಸರ್. 1,80,000 ಗಾಡಿ ಕೊಡಿ. 1,80,000ಕ್ಕೆ ವರ್ಣ ಸಿಗ್ತಿರೋದು. ಹಾಗೆ ಸರ್ ಎಲ್ಲೋ ಬೋರ್ಡ್ ಡೀಲ್ ಮಾಡ್ತೀರಾ ಹೆಂಗೆ ಸರ್? ಎಲ್ಲೋ ಬೋರ್ಡ್ ನಾನು ಡೀಲ್ ಮಾಡಲ್ಲ. ಆದ್ರೆ ಇದು ನಮ್ಮ ಸ್ನೇಹಿತರು ತಗೊಂಡಿದ್ರು, ಅವ್ರದ್ದು ಪ್ರಾವಿಷನ್ ಸ್ಟೋರ್ ಇದೆ. ಓಕೆ. ಇದು ಈಕೋ ಫಿಲೆಕ್ಸಿ ಅಂತ. ಇದು ಹಿಂದೆಗಡೆ ಡಿಕ್ಕಿ ಓಪನ್ ಇರ್ತದೆ. ಇದು ಲಗೇಜ್ ಹೊಡೆಯೋ ಗಾಡಿ. ಲಗೇಜ್ ಹೊಡೆಯೋ ಗಾಡಿ ಎಲ್ಲೋ ಬೋರ್ಡ್. ಓಕೆ. 2018 ಮಾಡಲು ಸರ್. ಓಡಿರೋದು ಬರೀ 2,000. ಬರೀ 2,000? ಬರೀ 2,000 ಹೊಡಿರೋದು ಗಾಡಿ ಇದು. ಏನ್ ಸರ್ ಇದು? ನೋಡಿ ಇಲ್ಲಿ, ಇದು ಕಂಪ್ನಿಯಿಂದ ಬಂದಿರೋ ಟೈರ್ ನೋಡಿ, ಸೌದೆ ಇಲ್ಲ, ಅನ್ಯೂ ಸ್ಟೆಪ್ನಿ. ಸೇಲ್ ಏನಕ್ಕೆ ಮಾಡ್ತಿದಾರೆ ಸರ್? ಅವ್ರು ಪಾಪ ಓಡ್ಸಲ್ಲ ಅಂಗಡಿ. ಅವರು ಇದರಲ್ಲಿ ಅವ್ರ ತಂದೆ ನೋಡ್ಕೊಂತ ಇದ್ರು. ಅವ್ರ ತಂದೆಗೆ ಕರೋನಾದಲ್ಲಿ ಪ್ರಾಬ್ಲಮ್ ಆಗಿ ಗಾಡಿ ನಿಲ್ಸ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಸೇಲ್ ಮಾಡ್ಬಿಡಿ ಸರ್ ಅಂತ ಗಾಡಿ ಕೊಟ್ಬಿಟ್ಟಿದ್ದಾರೆ. ಅವರು ಫಾರಿನ್ಗೆ, ದುಬೈಗೆ ಹೋದ್ರು ಸರ್ ಕೆಲ್ಸದ ಮೇಲೆ. ಈ ಗಾಡಿ ಯಾರು ಓಡಿಸೋರಿಲ್ಲ. ಪ್ರೈಸು ಸರ್ ಪ್ರೈಸ್ ಬಂದು 3,75,000 ಫೈನಲ್ ಕೊಡ್ತೀವಿ ಸರ್. 3,75,000. ಬರೀ 2,000. ಓಕೆ.